ಜೈಲಲ್ಲಿರೋ ಒಬ್ಬ ಕ್ರಿಮಿನಲ್ನ ಹೆಂಡತಿಯ ಮರ್ಡರ್ ಆಗತ್ತೆ. ಅದೇ ಹೆಣ ಸಿಕ್ಕೋದು ಗಂಡನನ್ನ ಜೈಲಿಗೆ ಹಾಕಿದ ಪೊಲೀಸನ ಮನೆಯಲ್ಲಿ. ಅವನೇ ಕೊಲೆಗಾರ ಅಂತ ಎಲ್ಲರೂ ನಂಬಿದಾಗ ನಿಜವಾದ ಇನ್ವೆಸ್ಟಿಗೇಷನ್ ಶುರುವಾಗತ್ತೆ. ಅವನನ್ನ ಕಂಡ್ರೆ ಆಗದೆ ಇದ್ದವರೆಲ್ಲ ಸುಳ್ಳು ಸಾಕ್ಷಿಗಳನ್ನ ಹೇಳ್ತಾರೆ. ಬರೀ ಈ ಪೊಲೀಸ್ ಅಲ್ಲ, ಇವನ ಜೊತೆಗೆ ಇನ್ವೆಸ್ಟಿಗೇಷನ್ ಮಾಡ್ತಿದ್ದವನಿಗೂ ದೊಡ್ಡ ತೊಂದರೆ ಎದುರಾಗತ್ತೆ. ಸಾಕ್ಷಿಗಳನ್ನ ಹುಡ್ಕೊಂಡು ಹೋದವರಿಗೆ ಮೇನ್ ಸಸ್ಪೆಕ್ಟ್ಗಳ ಹೆಣಗಳು ಸಿಗ್ತಾ ಹೋಗ್ತವೆ. ಆದ್ರೆ ಕೊನೆಯದಾಗಿ ಮರ್ಡರ್ ಮಿಸ್ಟರಿಯನ್ನು ಭೇದಿಸಿದಾಗ ಕೊಲೆ ಮಾಡಿದ್ದು ಯಾರು, ಯಾಕಾಗಿ ಅನ್ನೋದು ಗೊತ್ತಾಗತ್ತೆ. ಇದೆಲ್ಲ ಸ್ಟೋರಿಯನ್ನ ನೋಡೋಣ ತಲೇವನ್ ಎಂಬ ಮೂವಿಯ ಕಥೆಯಲ್ಲಿ. ಮೂವಿ ಶುರು ಆದಾಗ ಉದಯ್ ಭಾನು ಅಂತ ರಿಟೈರ್ಡ್ DYSP ಯಾವುದೋ ಚಾನೆಲ್ನ ಪ್ರೋಗ್ರಾಮ್ಗೆ ಹೋಗಿರ್ತಾನೆ. ಅವನು ಪ್ರತಿ ಎಪಿಸೋಡಲ್ಲೂ ಒಂದೊಂದು ಕ್ರೈಮ್ ಕೇಸ್ನ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾನೆ. ಅದೇ ಈ ಸಲ ಒಂದು ಮಿಸ್ಟೀರಿಯಸ್ ಮರ್ಡರ್ ಕೇಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕೆ ಎಪಿಸೋಡ್ನ ಡೈರೆಕ್ಟರ್ ಹೇಳ್ತಾಳೆ. ಅದಕ್ಕೆ ಸ್ವಲ್ಪ ಅಪ್ಸೆಟ್ ಆದ ಉದಯ್ ಭಾನು ಆ ಕೇಸ್ನ ಬಗ್ಗೆ ಹೇಳೋಕೆ ಸಾಧ್ಯನೇ ಇಲ್ಲ ಅಂತ ಎದ್ದು ಬರ್ತಾನೆ. ಆದ್ರೆ ಡೈರೆಕ್ಟರ್ ಹೇಳ್ತಾಳೆ, ಈ ಕೇಸನ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮ್ಮೇಲಿರೋ ಅಪವಾದ ಹೋಗ್ಬಹುದು ಅಂತ. ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ ಕೇಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕೆ ಒಪ್ಕೊಳ್ತಾನೆ. ಆದ್ರೆ ಕಂಡೀಷನ್ ಮೇಲೆ ಎಪಿಸೋಡ್ ಟೆಲಿಕಾಸ್ಟ್ ಆಗೋಕ್ಕಿಂತ ಮುಂಚೆ ಇವನಿಗೆ ಒಂದು ಸಲ ತೋರಿಸಬೇಕಿತ್ತು. ಈಗ ಶೂಟಿಂಗ್ ಶುರುವಾಗತ್ತೆ. ಉದಯ್ ಭಾನು ಕೇಸ್ ಬಗ್ಗೆ ಹೇಳ್ತಾ ಹೋಗ್ತಾನೆ. ಈ ಕೇಸ್ ಸಂಬಂಧ ಪಡೋದು ಇಬ್ಬರು ಪೊಲೀಸ್ ಆಫೀಸರ್ಸ್ಗೆ. ಅವರಿಬ್ಬರು ಜೂನಿಯರ್ ಹಾಗೂ ಸೀನಿಯರ್ ಆಫೀಸರ್ಸ್ ಆಗಿದ್ರು ಒಂದೇ ಪೊಲೀಸ್ ಸ್ಟೇಷನ್ ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಇದು ಶುರು ಆಗಿದ್ದು ಚಪ್ಪನಂ ತೋಟದ ಪೊಲೀಸ್ ಸ್ಟೇಷನ್ ನಿಂದ. ಆ ಸ್ಟೇಷನ್ಗೆ ಹೊಸದಾಗಿ ಕಾರ್ತಿಕ್ ಅಂತ ಒಬ್ಬ SI ಟ್ರಾನ್ಸ್ಫರ್ ಆಗಿ ಬಂದಿದ್ದ. ಅವನಿಗಿಂತ ಸೀನಿಯರ್ ಆಫೀಸರ್ ಅಂದ್ರೆ ಸರ್ಕಲ್ ಇನ್ಸ್ಪೆಕ್ಟರ್ ಜೈಶಂಕರ್ ಆಗಿದ್ದ. ಕಾರ್ತಿಕ್ ಹೋಗಿ ಟ್ರಾನ್ಸ್ಫರ್ ಲೆಟರ್ ಕೊಟ್ಟಾಗ ಕಾರ್ತಿಕ್ ಇಷ್ಟು ಕಡಿಮೆ ಸರ್ವಿಸ್ ಟೈಮಲ್ಲಿ 4-5 ಸಲ ಟ್ರಾನ್ಸ್ಫರ್ ಆಗಿದ್ದಕ್ಕೆ ಜೈಶಂಕರ್ಗೆ ಆಶ್ಚರ್ಯ ಆಗತ್ತೆ. ಇದು ಕರಪ್ಷನ್ ಕಾರಣದಿಂದ ಟ್ರಾನ್ಸ್ಫರ್ ಆಗಿದ್ದಲ್ಲ, ಬದಲಾಗಿ ಆಟಿಟ್ಯೂಡ್ ನ ಕಾರಣದಿಂದ ಆಗಿದ್ದಾಗಿತ್ತು. ಕಾರ್ತಿಕ್ನ ಹಿಸ್ಟರಿ ಕೇಳಿ ಅವನನ್ನ ತಾನೇ ಸರಿದಾರಿಗೆ ತರೋದಾಗಿ ಜೈಶಂಕರ್ ನಿರ್ಧಾರ ಮಾಡ್ತಾನೆ. ಇನ್ನು ಆ ಪೊಲೀಸ್ ಸ್ಟೇಷನ್ ನಲ್ಲಿ ಸುಮಾರು ಜನರಿಗೆ ಜೈಶಂಕರ್ನನ್ನ ಕಂಡ್ರೆ ಆಗ್ತಿರ್ಲಿಲ್ಲ. ಅದರಲ್ಲೂ ರಘು ಅನ್ನೋ ಒಬ್ಬ ಆಫೀಸರ್ಗೆ ಜೈಶಂಕರ್ನ ಕಂಡ್ರೆ ತುಂಬಾನೇ ಕೋಪ ಬರ್ತಿತ್ತು. ಯಾಕೆಂದ್ರೆ ಸುಮಾರು ತಿಂಗಳ ಹಿಂದೆ ಇದೇ ರಘು ಒಬ್ಬ ಮಹಿಳೆಯ ಮನೆಗೆ ಹೋಗಿರ್ತಾನೆ. ಅವಳ ಗಂಡ ತುಂಬಾನೇ ಟಾರ್ಚರ್ ಮಾಡ್ತಾನೆ ಅಂತ ಕಂಪ್ಲೇಂಟ್ ಕೊಡೋಕ್ ಬಂದಾಗ ಅವಳ ಜೊತೆ ಪರಿಚಯ ಮಾಡ್ಕೊಂಡಿದ್ದ. ಈಗ ಅವಳ ಗಂಡ ಮತ್ತೆ ವಾಪಸ್ ಶಿಪ್ನ ಕೆಲಸಕ್ಕೆ ಹೋಗಿದ್ದಕ್ಕೆ ಅವಳನ್ನ ಮೀಟ್ ಆಗೋಕಂತ ಹೋಗಿರ್ತಾನೆ. ಆದ್ರೆ ಇದೆಲ್ಲ ಒಂದು ಟ್ರ್ಯಾಪ್ ಆಗಿತ್ತು. ರಘು ಇಂತಹ ಕೆಲಸ ಮಾಡ್ತಾ ಇರೋದಿಕ್ಕೆ ಅವನಿಗೆ ಬುದ್ಧಿ ಕಲಿಸಬೇಕು ಅಂತ ಜೈಶಂಕರ್ ಟೀಮ್ನ ಜೊತೆಗೆ ಅಲ್ಲಿಗೆ ಬಂದು ಅವನನ್ನ ಅರೆಸ್ಟ್ ಮಾಡ್ತಾನೆ. ಎಷ್ಟೇ ಬೇಡ್ಕೊಂಡ್ರು ಬಿಡಲ್ಲ. ಸೀನಿಯರ್ ಆಫೀಸರ್ಗಳಿಗೆ ರೆಕಮೆಂಡ್ ಮಾಡಿ ಅವನನ್ನ 6 ತಿಂಗಳು ಸಸ್ಪೆಂಡ್ ಆಗೋ ಹಾಗೆ ಮಾಡ್ತಾನೆ. 6 ತಿಂಗಳ ನಂತರ ಮತ್ತೆ ರಘು ರಿಜಾಯ್ನ್ ಆಗ್ತಾನೆ. ಆ ಟೈಮಲ್ಲಿ ಜೈಶಂಕರ್ನ ಫ್ಯಾಮಿಲಿಯ ಜೊತೆಗೆ ಒಂದು ಇನ್ಸಿಡೆಂಟ್ ಆಗತ್ತೆ. ಅದೇನೆಂದ್ರೆ ಕೆಲಸಕ್ಕಂತ ಹೋಗಿದ್ದ ಅವನ ಹೆಂಡತಿಯ ಮೇಲೆ ಒಬ್ಬ ಕ್ರಿಮಿನಲ್ ಅಟ್ಯಾಕ್ ಮಾಡ್ತಾನೆ. ಅವಳಿಗೆ ಸ್ಟ್ಯಾಬ್ ಮಾಡಿ ಓಡ್ ಹೋಗ್ತಾನೆ. ಆಮೇಲೆ ಅವನನ್ನ ಅರೆಸ್ಟ್ ಮಾಡಿದ ಮೇಲೆ ಗೊತ್ತಾಗತ್ತೆ ಅವನು ಜೋಶಿ ಅಂತ ಒಬ್ಬ ಸುಪಾರಿ ಕಿಲ್ಲರ್ ಆಗಿದ್ದ. ಅಲ್ಲಿ ಯಾರಿಗೋ ಟಾರ್ಗೆಟ್ ಮಾಡ್ಕೊಂಡು ಬಂದು ಮಿಸ್ ಆಗಿ ಜೈಶಂಕರ್ನ ಹೆಂಡತಿ ಸುನೀತಾಗೆ ಸ್ಟ್ಯಾಬ್ ಮಾಡಿದ್ದು ಅಂತ. ಈ ಇನ್ಸಿಡೆಂಟ್ ಇಂದ ಸುನೀತಾ 2.5 ವರ್ಷದವರೆಗೆ ಹ್ಯಾಂಡಿಕ್ಯಾಪ್ ಆಗಿರ್ತಾಳೆ. ಇನ್ನು ಕಾರ್ತಿಕ್ SI ಆಗಿ 3 ತಿಂಗಳು ಆಗಿದ್ದಾಗ ಒಬ್ಬ ಅಟೆಂಪ್ಟ್ ಟು ಮರ್ಡರ್ ಕೇಸಲ್ಲಿ ಅರೆಸ್ಟ್ ಆಗಿದ್ದ ಮನುದಾಸ್ ಎಂಬ ವ್ಯಕ್ತಿ ಕಾರ್ತಿಕ್ನ ಮೀಟ್ ಆಗ್ಬೇಕು ಅಂತ ಹೇಳಿರ್ತಾನೆ. ಯಾಕೆಂದ್ರೆ ಮನುದಾಸ್ ಹೇಳೋ ಪ್ರಕಾರ ಸ್ಕೂಲ್ ಟೈಮಲ್ಲಿ ಕಾರ್ತಿಕ್ ಅವನ ಕ್ಲಾಸ್ಮೇಟ್ ಆಗಿದ್ದಂತೆ. ಕಾರ್ತಿಕ್ ಮನುದಾಸ್ ನನ್ನ ಪರ್ಸನಲ್ ಆಗಿ ವಿಚಾರಿಸ್ತಾನೆ. ಆಗ ಮನುದಾಸ್ ಕೇಬಲ್ ಬಿಸ್ನೆಸ್ ಮಾಡ್ತಿದ್ದ ವಿನಾಯಕ್ ಎಂಬ ವ್ಯಕ್ತಿ ಅವನಿಗಿಂತ ನಾನು ತುಂಬಾನೇ ಲಾಭ ಮಾಡ್ತಿದ್ದೇನೆ ಅನ್ನೋ ಕಾರಣಕ್ಕಾಗಿ ನನ್ನ ಮೇಲೆ ಕಲ್ಲಿಂದ ಅಟ್ಯಾಕ್ ಮಾಡ್ತಾನೆ. ಆಗ ಅವನನ್ನ ಡಿಫೆಂಡ್ ಮಾಡೋಕ್ ಹೋಗಿ ತಳ್ಳಿದಾಗ ಅವನು ಬಿದ್ದು ಗಾಯ ಮಾಡ್ಕೊಳ್ತಾನೆ. ಅದನ್ನೇ ಮರ್ಡರ್ ಅಟೆಂಪ್ಟ್ ಅಂತ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟು ಅರೆಸ್ಟ್ ಮಾಡಿಸ್ತಾನೆ. ಇನ್ನು 1 ವಾರದಲ್ಲಿ ನನ್ನ ಮದುವೆ ಇದೆ. ಅದು ಲವ್ ಮ್ಯಾರೇಜ್ ಆಗಿದ್ದಕ್ಕೆ ಅವಳ ಮನೆಯವರ ಅಬ್ಜೆಕ್ಷನ್ ಮೇಲೂ ಮದುವೆ ಆಗ್ತಿದ್ದೇವೆ. ಈಗ ನಾನೊಬ್ಬ ಕ್ರಿಮಿನಲ್ ಅಂತಾದ್ರೆ ಅವರು ಖಂಡಿತ ಮದುವೆಯನ್ನ ಮುರಿತಾರೆ, ನನ್ನ ಜೀವನಾನೇ ಹಾಳಾಗತ್ತೆ ಅಂತ ಹೇಳ್ತಾನೆ. ಅವನ ಕಥೆಯನ್ನ ಪೂರ್ತಿ ಕೇಳಿ ಏನು ತಪ್ಪಿಲ್ಲ ಅಂತ ಅನ್ನಿಸಿ ಕಾರ್ತಿಕ್ ಅವನನ್ನ ಬಿಟ್ಟು ಕಳಿಸ್ತಾನೆ. ಆದ್ರೆ ಕಾರ್ತಿಕ್ ಹೀಗ್ ಮಾಡಿದ್ದಕ್ಕೆ ಅವನಿಗಿಂತ ಹೈಯರ್ ಆಫೀಸರ್ ಆಗಿದ್ದ ಜೈಶಂಕರ್ಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಇಂತಹ ನಿರ್ಧಾರಗಳನ್ನ ತೆಗೆದುಕೊಳ್ಳೋ ಮೊದಲು ಸೀನಿಯರ್ ಆಫೀಸರ್ಗಳ ಪರ್ಮಿಷನ್ ಬೇಕಾಗುತ್ತೆ ಅನ್ನೋದು ಗೊತ್ತಿಲ್ವಾ ಅಂತ ಕಾರ್ತಿಕ್ಗೆ ಚೆನ್ನಾಗಿ ಬೈತಾನೆ. ಅದಕ್ಕೆ ಕಾರ್ತಿಕ್ ಕೂಡ ಅವನದು ತಪ್ಪಿಲ್ಲ ಅಂತ ಅನ್ನಿಸಿದಾಗಲೇ ಬಿಟ್ಟು ಕಳಿಸಿದ್ದು. ಇಷ್ಟು ಚಿಕ್ಕ ವಿಷಯಗಳಿಗಾಗಿ ಸೀನಿಯರ್ ಆಫೀಸರ್ಗಳನ್ನ ಕೇಳಬೇಕೆಂದ್ರೆ ನಾನು SI ಆಗಿದ್ದಾದ್ರೂ ಯಾಕೆ ನನಗೆ ಅಷ್ಟು ಪವರ್ ಇಲ್ವಾ ಅಂತ ತಿರುಗಿ ಕೇಳ್ತಾನೆ. ಹೀಗೆ ಕಾರ್ತಿಕ್ ವಾಯ್ಸ್ ರೈಸ್ ಮಾಡಿದ್ದಕ್ಕೆ ಜೈಶಂಕರ್ ತುಂಬಾನೇ ಕೋಪ ಮಾಡ್ಕೊಳ್ತಾನೆ. ಮನುದಾಸ್ನನ್ನ ಮತ್ತೆ ಅರೆಸ್ಟ್ ಮಾಡೋಕಂತ ಹೊರಡ್ತಾನೆ. ಆಗ್ಲೇ ಸ್ಟೇಷನ್ ಎದುರಿಗೆ ಸುಪಾರಿ ಕಿಲ್ಲರ್ ಜೋಶಿನ ಹೆಂಡತಿ ರಮ್ಯಾ ಬಂದಿರ್ತಾಳೆ. ಅವಳು ಗಂಡನನ್ನ ಬಿಡಿಸೋಕೆ ಹೀಗೆ ಸುಮಾರು ಸಲ ಜೈಶಂಕರ್ನ ಮೀಟ್ ಆಗಿ ಕನ್ವಿನ್ಸ್ ಮಾಡ್ತಾ ಇರ್ತಾಳೆ. ಇವನು ಪದೇ ಪದೇ ಆಗಲ್ಲ ಅಂತ ಹೇಳ್ತಾ ಅವಳನ್ನ ಕಳಿಸ್ತಾ ಇರ್ತಾನೆ. ಇವರು ಹೀಗೆ ಮೀಟ್ ಆಗೋದನ್ನ ರಘು ಇವರಿಬ್ಬರಿಗೆ ಸಂಬಂಧನೇ ಇದೆ ಅನ್ನೋ ತರ ಎಲ್ಲರ ಮುಂದೆ ಪೋರ್ಟ್ರೇಟ್ ಮಾಡ್ತಾ ಇರ್ತಾನೆ. ಇನ್ನು ಮನುದಾಸನ ಮನೆಗೆ ಹೋದ ಜೈಶಂಕರ್ ಅಲ್ಲೂ ತುಂಬಾನೇ ಕೋಪದಿಂದ ಬಿಹೇವ್ ಮಾಡ್ತಾ ಮನುದಾಸ್ನನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾನೆ. ಇದಾಗಿ 4 ತಿಂಗಳ ನಂತರ ಉತ್ಸವದ ದಿನ ಮನುದಾಸ ಬಿಡುಗಡೆ ಆಗ್ತಾನೆ. ಅವನ ಮದುವೆ ಕೂಡ ಮುರಿದೋಗಿರುತ್ತೆ. ಹಾಗಾಗಿ ಅವನು ಜೈಶಂಕರ್ನನ್ನ ದ್ವೇಷ ಮಾಡೋಕೆ ಶುರು ಮಾಡಿರ್ತಾನೆ.
ಅದೇ ಪೊಲೀಸ್ ಸ್ಟೇಷನ್ನಲ್ಲಿ ರಘು 2 ದಿನದ ರಜೆ ಹಾಕಿ ಮತ್ತೊಂದು ಊರಿಗೆ ಹೊರಟಿರ್ತಾನೆ. ಹೊರಡೋಕು ಮುಂಚೆ ಕಾರ್ತಿಕ್ನ ಹತ್ರ ಜೈಶಂಕರ್ನ ಬಗ್ಗೆ ಮತ್ತಷ್ಟು ಕಿವಿ ಚುಚ್ಚಿ ಹೋಗ್ತಾನೆ. ನಂತರ ಕಾರ್ತಿಕ್ ಜಾತ್ರೆಯ ಡ್ಯೂಟಿಯಲ್ಲಿದ್ದಾಗ ಉದಯ್ ಭಾನು ಫೋನ್ ಮಾಡ್ತಾನೆ. ಅಲ್ಲಿ ಜೈಶಂಕರ್ನ ಮನೆಯಲ್ಲಿ ಉದಯ್ ಭಾನು, ಜೈಶಂಕರ್ ಹಾಗೂ ವೇಣು ಪಾರ್ಟಿ ಮಾಡ್ತಾ ಇರ್ತಾರೆ. ಒಂದೇ ಸ್ಟೇಷನ್ ನಲ್ಲಿ ಇದ್ಕೊಂಡು ಜೈಶಂಕರ್ ಹಾಗೂ ಕಾರ್ತಿಕ್ ಈ ರೀತಿ ಹಗೆ ಸಾಧಿಸೋದ್ ನೋಡಿ ಉದಯ್ ಭಾನುಗೆ ತಲೆ ಹಾಳಾಗಿರುತ್ತೆ. ಹಾಗಾಗಿ ಇಬ್ಬರಲ್ಲೂ ಹೊಂದಾಣಿಕೆ ಮಾಡಿಸುವ ಸಲುವಾಗಿ ಕಾರ್ತಿಕ್ ನನ್ನ ಜೈಶಂಕರ್ನ ಮನೆಗೆ ಬರೋದಿಕ್ಕೆ ಹೇಳ್ತಾನೆ. ಅಲ್ಲಿ ಉದಯ್ ಭಾನು ಎಷ್ಟೇ ಕಾಂಪ್ರಮೈಸ್ ಮಾಡೋಕೆ ನೋಡಿದ್ರು ಇಬ್ಬರಲ್ಲೂ ಹೊಂದಾಣಿಕೆ ಅನ್ನೋದು ಕಂಡು ಬರಲ್ಲ. ಹಾಗಾಗಿ ಈ ಪ್ರಯತ್ನವನ್ನ ಇಲ್ಲಿಗೆ ಉದಯ್ ಭಾನು ಬಿಟ್ಟುಬಿಡ್ತಾನೆ. ಇನ್ನು ಮಾರನೇ ದಿನ ಜೈಶಂಕರ್ ಸ್ಟೇಷನ್ಗೆ ಹೊರಡೋಕೆ ರೆಡಿ ಆಗಿರ್ತಾನೆ. ಆಗಲೇ ಮನೆಗೆ ಜೀವನ್ ಅಂತ ಎಲೆಕ್ಟ್ರಿಷಿಯನ್ ಬರ್ತಾನೆ. ಪಕ್ಕದ ಮನೆಯ ಪ್ರಶಾಂತ್ ಅವನಿಗೆ ಕೆಲಸ ಹೇಳಿ ಅಲ್ಲಿಂದ ಹೋಗ್ತಾನೆ. ಜೀವನ್ ಇನ್ನೇನು ಕೆಲಸವನ್ನ ಶುರು ಮಾಡಿದ್ದ ಆಗಲೇ ಟೆರೆಸ್ ಮೇಲೆ ಯಾವುದೋ ಮೆಟಲ್ ಬಿದ್ದ ಸದ್ದಾಗತ್ತೆ. ಅಲ್ಲಿಗೆ ಹೋಗಿ ನೋಡಿದ್ರೆ ಜೈಶಂಕರ್ ಗಾಬರಿಯಲ್ಲಿ ಇರ್ತಾನೆ. ಯಾಕೆಂದ್ರೆ ಅಲ್ಲಿ ಒಂದು ಹೆಣ ಗೋಣಿ ಚೀಲದಲ್ಲಿ ಸುತ್ಕೊಂಡಿರುತ್ತೆ. ಅದನ್ನ ಕಂಡು ಕೂಡಲೇ ಜೀವನ್ ಪ್ರಶಾಂತ್ನ ಕೂಗ್ತಾನೆ. ಜೈಶಂಕರ್ ಅವನಿಗೆ ಸೈಲೆಂಟ್ ಆಗಿರೋಕೆ ಹೇಳಿದ್ರು ಕೇಳದೆ ಜೀವನ್ ಅಲ್ಲಿಂದ ಓಡ್ ಹೋಗಿ ಪಕ್ಕದ ಮನೆಯವರನ್ನ ತರ್ತಾನೆ. ಇದು ದೊಡ್ಡ ನ್ಯೂಸ್ ಆಗಿ ಪೊಲೀಸ್ ಇನ್ವೆಸ್ಟಿಗೇಷನ್ ಅಂತ ಶುರುವಾಗತ್ತೆ. ಅಲ್ಲಿ ಸತ್ತ ಮಹಿಳೆ ಜೈಲಲ್ಲಿರೋ ಜೋಶಿಯ ಹೆಂಡತಿ ರಮ್ಯಾ ಆಗಿರ್ತಾಳೆ. ಮರ್ಡರ್ ಆಗಿರೋ ಸ್ಪಾಟ್ ಅಲ್ಲಿ ನಿನ್ನೆ ರಾತ್ರಿ ಪಾರ್ಟಿ ಮಾಡಿದ್ದ ಉದಯ್ ಭಾನು ಹಾಗೂ ವೇಣು ಕೂಡ ಸಸ್ಪೆಕ್ಟ್ ಆಗಿರ್ತಾರೆ. ಹಾಗಾಗಿ ಈ ಪಾರ್ಟಿಯ ವಿಷಯ ಆಚೆ ಹೋಗೋದ್ ಬೇಡ ಅಂತ ಉದಯ್ ಭಾನು ಕಾರ್ತಿಕ್ ಹತ್ರ ಹೇಳ್ತಾನೆ. ಇದಾದ ನಂತರ ತವರು ಮನೆಗೆ ಹೋಗಿದ್ದ ಸುನೀತಾ ಕೂಡ ಬರ್ತಾಳೆ. ಉದಯ್ ಭಾನು ಹಾಗೂ ಮತ್ತೊಬ್ಬ ಸೀನಿಯರ್ ಆಫೀಸರ್ ಜೈಶಂಕರ್ನ ಹತ್ತಿರ ಮರ್ಡರ್ ಆದ ಹೆಂಗಸಿನ ಬಗ್ಗೆ ಕೇಳ್ತಾರೆ. ಅದಕ್ಕೆ ಜೈಶಂಕರ್ ಅವಳು ಜೈಲಲ್ಲಿರೋ ಗಂಡನನ್ನ ಬಿಡಿಸೋ ಸಲುವಾಗಿ ನನ್ನನ್ನ ಪದೇ ಪದೇ ಮೀಟ್ ಆಗ್ತಿದ್ಲು, ಹಾಗಾಗಿ ಪರಿಚಯ ಅಷ್ಟೇ ಅಂತ ಹೇಳ್ತಾನೆ. ಆಗ ಪೊಲೀಸರು ಕೊನೆಯದಾಗಿ ಎಲ್ಲಿ ಮೀಟ್ ಆಗಿದ್ದು ಅಂತ ಕೇಳ್ತಾರೆ. ಅದಕ್ಕೆ ಜೈಶಂಕರ್ ನಿನ್ನೆ ಸಂಜೆ ದುಡ್ಡು ಕೊಟ್ಟು ಗಂಡನನ್ನ ಬಿಡಿಸಿಕೊಳ್ಳೋಕ್ ಬಂದಾಗ ಲಾಸ್ಟ್ ಮೀಟ್ ಆಗಿದ್ದು ಅಂತ ಹೇಳ್ತಾನೆ. ಇದೇ ಪ್ರಶ್ನೆಯನ್ನ ಸುನೀತಾ ಹತ್ರ ಕೇಳಿದ್ರೆ ಅವಳಿಗೆ ರಮ್ಯಾ ಪರಿಚಯ ಇರಲೇ ಇಲ್ಲ ಅಂತ ಗೊತ್ತಾಗುತ್ತೆ. ಹಾಗೆ ನಿನ್ನೆ ರಾತ್ರಿ ಜೈಶಂಕರ್ನ ಬಿಹೇವಿಯರ್ ಹೇಗಿತ್ತು ಅಂತ ವಿಚಾರಿಸಿದಾಗ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ರು. ಏನಾಯ್ತು ಅಂತ ಕೇಳಿದಾಗ ಇದೇ ಇನ್ಸಿಡೆಂಟ್ ಅನ್ನ ಹೇಳಿದ್ರು ಅಂತ ಹೇಳ್ತಾಳೆ. ಅದೇ ಪ್ರಶಾಂತ್ ಹತ್ರ ವಿಚಾರಿಸಿದಾಗ ರಮ್ಯಾ ನಿನ್ನೆ ಸಂಜೆ ಆಟೋದಲ್ಲಿ ಮಗಳ ಜೊತೆಗೆ ಬಂದಿದ್ಲು ಅಂತ ಹೇಳ್ತಾನೆ. ಪೊಲೀಸರು ಆ ಸ್ಪಾಟ್ ಅನ್ನ ಎಷ್ಟೇ ಸೂಕ್ಷ್ಮವಾಗಿ ನೋಡಿದ್ರು ಮರ್ಡರ್ ಹೊರಗೆ ಆಗಿ ಹೆಣ ಮಾತ್ರ ಒಳಗೆ ತಂದಿಟ್ಟಿರೋ ಹಾಗೆ ಕಾಣಿಸ್ತಾ ಇರಲಿಲ್ಲ. ಯಾವುದೇ ರಕ್ತದ ಕಲೆ ಅಥವಾ ಫಿಂಗರ್ ಪ್ರಿಂಟ್ ಫಾರೆನ್ಸಿಕ್ ಅವರಿಗೆ ಸಿಗಲ್ಲ. ಅವಳ ಲಾಸ್ಟ್ ಲೊಕೇಶನ್ ಕೂಡ ಜೈಶಂಕರ್ನ ಮನೆಯೇ ಆಗಿರುತ್ತೆ. ಅಕ್ಕಪಕ್ಕದವರನ್ನ ಯಾರನ್ನ ವಿಚಾರಿಸಿದ್ರು ಅನುಮಾನ ಬರುವಂತಹ ಯಾವುದೇ ಘಟನೆ ನಡೆದಿಲ್ಲ ಅಂತ ಎಲ್ಲರೂ ಹೇಳ್ತಾರೆ. ಇನ್ವೆಸ್ಟಿಗೇಷನ್ ಮಾಡ್ತಿದ್ದ ಪೊಲೀಸರು ಇಷ್ಟೆಲ್ಲ ಎವಿಡೆನ್ಸ್ಗಳನ್ನ ನೋಡಿ ಎಲ್ಲ ಎವಿಡೆನ್ಸ್ಗಳು ಜೈಶಂಕರ್ನನ್ನೇ ಕೊಲೆಗಾರ ಅಂತ ತೋರಿಸ್ತಾ ಇದ್ದಿದ್ದಕ್ಕೆ ಅವನ ಮೇಲೆ FIR ಹಾಕಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಅಲ್ಲಿ ಲಾಯರ್ ಎಷ್ಟಾಗುತ್ತೋ ಅಷ್ಟು ಜೈಶಂಕರ್ಗೆ ವಿರುದ್ಧದ ಸಾಕ್ಷಿಗಳನ್ನ ಪ್ರೊಡ್ಯೂಸ್ ಮಾಡಿರ್ತಾನೆ. ಅದರಲ್ಲೂ ಹೆಂಡತಿ ಮೇಲೆ ಅಟ್ಯಾಕ್ ಮಾಡಿದ್ದ ಜೋಶಿ ವಿರುದ್ಧ ರಿವೆಂಜ್ ತಗೊಳ್ಳೋಕೆ ರಮ್ಯಾನ ಯೂಸ್ ಮಾಡ್ಕೊಂಡ. ಹಾಗೆ ಅವಳ ಮಗಳನ್ನ ನಾಪತ್ತೆ ಮಾಡಿದ್ದಾನೆ. ಅವಳು ಸತ್ತಿದ್ದಾಳೋ ಅಥವಾ ಇಲ್ವೋ ಅನ್ನೋದೇ ಯಾರಿಗೂ ಗೊತ್ತಿಲ್ಲ. ಅದೇ ರಮ್ಯಾ ಜೊತೆಗೆ ಸುಮಾರು ದಿನದಿಂದ ಜೈಶಂಕರ್ ಅಫೇರ್ ಇಟ್ಕೊಂಡಿದ್ದಾನೆ ಅಂತ ಸುದ್ದಿಯಾಗಿದೆ. ಇದೆಲ್ಲ ಕ್ರೈಮ್ಗೆ ಅವನ ಹಾಗೂ ರಮ್ಯಾನ ಅಫೇರ್ ಕೂಡ ಕಾರಣ ಆಗಿರಬಹುದು ಅಂತ ಜಡ್ಜ್ ಮುಂದೆ ಹೇಳ್ತಾನೆ. ವಾದಗಳನ್ನ ಸರಿಯಾಗಿ ಕೇಳಿದ ಜಡ್ಜ್ ಒಳ್ಳೆಯ ಇನ್ಫ್ಲೂಯೆನ್ಸ್ ಇರುವ ವ್ಯಕ್ತಿಯಾದ ಜೈಶಂಕರ್ಗೆ ಬೇಲ್ ಇಲ್ಲದೆ 14 ದಿವಸದ ರಿಮ್ಯಾಂಡ್ಗೆ ಆರ್ಡರ್ ಮಾಡ್ತಾರೆ. ಜೈಶಂಕರ್ ಈ ಇನ್ಸಿಡೆಂಟ್ ಇಂದ ತುಂಬಾನೇ ಟೆನ್ಷನ್ ಮಾಡ್ಕೊಂಡಿದ್ದ. ಅವನನ್ನ ಜೈಲಿಗೆ ಸೇರಿಸಲಾಗುತ್ತೆ. ಮೀಡಿಯಾದಲ್ಲಂತೂ ಇದೇ ಬ್ರೇಕಿಂಗ್ ನ್ಯೂಸ್ ಆಗ್ಬಿಡತ್ತೆ. ಇನ್ನು ಕಾರ್ತಿಕ್ ತಾಯಿಯ ಜೊತೆಗೆ ಮಾವನ ಮನೆಗೆ ಹೋಗಿರ್ತಾನೆ. ಅವನ ಮಾವ ಹೋಮ್ ಮಿನಿಸ್ಟರ್ ಆಗಿದ್ದ. ಈ ಕೇಸು ದೊಡ್ಡ ನ್ಯೂಸ್ ಆಗಿದ್ದಕ್ಕೆ ಅವನಿಗೂ ಪ್ರೆಷರ್ ಬಂದಿರುತ್ತೆ. ಹಾಗಾಗಿ ಈ ಕೇಸ್ನ ಪೂರ್ತಿ ಇನ್ವೆಸ್ಟಿಗೇಷನ್ ಜವಾಬ್ದಾರಿಯನ್ನ ಕಾರ್ತಿಕ್ಗೆ ವಹಿಸ್ತಾನೆ. ಕಾನೂನಾತ್ಮಕವಾಗಿ ನೋಡೋದಾದ್ರೆ ಈ ಕೇಸ್ನ ಇನ್ವೆಸ್ಟಿಗೇಟ್ ಮಾಡೋಕೆ ಪವರ್ ಅಂಡ್ ಪರ್ಮಿಷನ್ ಇರೋದು CI ಶಂಕರ್ಗಿಂತ ಹೈಯರ್ ರ್ಯಾಂಕ್ ಇರುವ ಆಫೀಸರ್ಸ್ ಗಳಿಗಾಗಿತ್ತು. ಆದ್ರೆ ಹೈಯರ್ ಆಫೀಸರ್ ಅಂತ ಇರುವ DYSP ಉದಯ್ ಭಾನು ಜೈಶಂಕರ್ನ ಬ್ಯಾಚ್ಮೇಟ್ ಆಗಿದ್ದಕ್ಕೆ ಅವನು ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡದೆ ಜೈಶಂಕರ್ನನ್ನ ಉಳಿಸೋಕ್ ನೋಡ್ತಾನೆ ಅನ್ನೋದು ಮಾವನ ಒಪಿನಿಯನ್ ಆಗಿತ್ತು. ಹಾಗಾಗಿ ಡಾಕ್ಯುಮೆಂಟ್ ಅಲ್ಲಿ DYSP ಉದಯ್ ಭಾನು ಹೆಸರಿರುತ್ತೆ. ಆದ್ರೆ ಇನ್ವೆಸ್ಟಿಗೇಷನ್ ಮಾತ್ರ ನೀನ್ ಮಾಡ್ಬೇಕು ಅಂತ ಕಾರ್ತಿಕ್ ಹತ್ರ ಹೇಳ್ತಾನೆ. ಅದಕ್ಕೆ ಒಪ್ಪಿಕೊಂಡ ಕಾರ್ತಿಕ್ ಉದಯ್ ಭಾನು ಹತ್ರ ಇದ್ದ ಎಲ್ಲ ಕೇಸ್ ಫೈಲ್ಗಳನ್ನ ತಗೊಂಡು ಇನ್ವೆಸ್ಟಿಗೇಷನ್ ಶುರು ಮಾಡ್ತಾನೆ. ಇದರಲ್ಲಿ ಮೊದಲಿಗೆ ರಮ್ಯಾ ಇದ್ದ ಮನೆಗೆ ಹೋಗ್ತಾನೆ. ಅಲ್ಲಿ ರಮ್ಯಾ ಬಗ್ಗೆ ಹಾಗೂ ಅವಳು ಪೊಲೀಸ್ ಸ್ಟೇಷನ್ಗೆ ಪದೇ ಪದೇ ಹೋಗ್ತಿರುವ ಬಗ್ಗೆ ವಿಚಾರಿಸ್ತಾನೆ. ಅವಳಿಗೆ ಹಾಗೂ ಜೈಶಂಕರ್ನ ಬಿಟ್ಟು ಮತ್ಯಾವುದಾದ್ರೂ ಪೊಲೀಸರಿಗೆ ಪರಿಚಯ ಇತ್ತ ಅಂತ ಕೇಳ್ತಾನೆ. ಅದಕ್ಕೆ ಅವಳು ಹೇಳ್ತಾಳೆ ಒಬ್ಬ ಪೊಲೀಸ್ನ ಪರಿಚಯ ಅವಳಿಗಿತ್ತು. ಒಂದ್ ಸಲ ಅವನದ್ದೇ ಕಾರಲ್ಲಿ ಮನೆಗೆ ಡ್ರಾಪ್ ಮಾಡಿದ್ದ. ಮತ್ತೊಂದ್ಸಲ ಆ ಪೊಲೀಸ್ನ ಹೆಂಡತಿ ಮನೆಗೆ ಬಂದಿದ್ಲು. ಅವಳು ಹಾಗೂ ರಮ್ಯಾ ಸುಮಾರು ಹೊತ್ತು ಮಾತನಾಡ್ಕೊಂಡಿದ್ದಾರೆ ಅಂತ ಹೇಳ್ತಾಳೆ. ಅದೇ ಜೈಲಲ್ಲಿ ಜೈಶಂಕರ್ನ ಮೇಲೆ ಉಳಿದ ರೌಡಿಗಳಿಂದ ಅಟ್ಯಾಕ್ ಆಗಿರುತ್ತೆ. ಜೈಶಂಕರ್ ಎಲ್ರಿಗೂ ಚೆನ್ನಾಗಿ ಹೊಡೆದಿರ್ತಾನೆ. ಆಗಲೇ ಜೋಶಿ ಬಂದು ಅವನಿಗೆ ಸ್ಟ್ಯಾಬ್ ಮಾಡ್ತಾನೆ. ಪೊಲೀಸರು ಬಂದು ಸಿಚುವೇಶನ್ ಅನ್ನ ಕಂಟ್ರೋಲ್ಗೆ ತಗೊಂಡು ಜೈಶಂಕರ್ನನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ. ಇದಾದ ನಂತರ ಜೋಶಿನ ಮೀಟ್ ಆಗೋಕಂತ ಕಾರ್ತಿಕ್ ಜೈಲಿಗೆ ಹೋಗಿರ್ತಾನೆ. ಅಲ್ಲಿ ಜೋಶಿ ತನ್ನ ಹೆಂಡತಿಯ ಕೊಲೆ ಮಾಡಿದ್ದು ಜೈಶಂಕರ್ ಅಂತಾನೆ ಕನ್ಫರ್ಮ್ ಆಗಿ ಹೇಳ್ತಾನೆ. ಯಾಕೆ ಅಂತ ಕೇಳಿದಾಗ ಕೊಲೆ ಆದ ದಿನ ನಡೆದ ಒಂದು ಇನ್ಸಿಡೆಂಟ್ ಅನ್ನ ಹೇಳ್ತಾನೆ. ಆ ದಿನ ಜೋಶಿ ರಮ್ಯಾಗೆ ಕಾಲ್ ಮಾಡಿದಾಗ ರಮ್ಯಾ ಮಗಳ ಜೊತೆಗೆ ಆಟೋದಲ್ಲಿ ಜೈಶಂಕರ್ನ ಮನೆಗೆ ಹೋಗ್ತಿರ್ತಾಳೆ. ಜೋಶಿ ಕನ್ಫ್ಯೂಸ್ ಆಗಿ ಜೈಶಂಕರ್ನ ಮನೆಗೆ ಆಗ್ಲೇ ಹೋಗಿದ್ಯಲ್ಲ, ಈಗ ಮತ್ತೆ ಯಾಕೆ ಹೋಗ್ತಿದೀಯಾ ಅಂತ ಕೇಳ್ತಾನೆ.
ಅದಕ್ಕೆ ರಮ್ಯಾ ಹೇಳ್ತಾಳೆ, ಆಗ ಹೋದಾಗ ಬಿಡಿಸಿಕೊಡೋಕಾಗಲ್ಲ ಅಂತ ತುಂಬಾನೇ ಬೈದು ಕಳಿಸಿದ್ರು. ಈಗ ಮನಸ್ಸು ಬದಲಾಯಿಸಿಕೊಂಡು ದುಡ್ಡು ತಗೊಂಡು ಬಿಡಿಸ್ಕೊಡೋಕೆ ಒಪ್ಕೊಂಡು ಅವರೇ ಆಟೋವನ್ನು ಕೂಡ ಕಳಿಸಿದ್ದಾರೆ ಅಂತ ಹೇಳ್ತಾಳೆ. ಅದೇ ಆಟೋದವನು ಯಾರು, ನಮ್ಮ ಪರಿಚಯದವನ ಅಂತ ಕೇಳಿದಾಗ, ಇಲ್ಲ ಇವನು ಸಿಂಟೋ ಅಂತ ಪರಿಚಯ ಇಲ್ಲದವನು ಅಂತ ಹೇಳ್ತಾಳೆ. ಹಾಗಾದ್ರೆ ಅವನ ಹೆಸರು ಹೇಗೆ ಗೊತ್ತಾಯ್ತು ಅಂತ ನೋಡಿದ್ರೆ ಅವನು ಬೇರೆಯವರ ಜೊತೆಗೆ ಫೋನಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಕೇಳಿಸಿಕೊಂಡಿದ್ದಕ್ಕೆ ಅವಳಿಗೆ ಹೆಸರು ಗೊತ್ತಾಗಿರುತ್ತೆ. ಹೊರಡೋಕು ಮುಂಚೆ ಕಾರ್ತಿಕ್ ಜೋಶಿ ಹತ್ರ ಸುನೀತಾನ ಕೊಲ್ಲೋ ಸುಪಾರಿ ಕೊಟ್ಟಿದ್ದು ಯಾರು ಅಂತ ಕೇಳ್ತಾನೆ. ಅದಕ್ಕೆ ಜೋಶಿ ಜೈ ಅಂತ ಸ್ವಲ್ಪ ಹೇಳಿದವನು ಮಾತನ್ನ ಅಲ್ಲಿ ತಿರುಗಿಸಿ ಅದು ಬೇರೆ ಯಾರನ್ನು ಕೊಲ್ಲೋಕ್ ಹೋಗಿದ್ದು ಅಂತ ಹೇಳ್ತಾನೆ. ಇವನ ಮಾತನ್ನ ಕೇಳಿ ಕಾರ್ತಿಕ್ಗೆ ಸ್ವಲ್ಪ ಅನುಮಾನ ಬಂದಿರುತ್ತೆ. ಇನ್ನು ಅಡ್ಮಿಟ್ ಆಗಿದ್ದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡ ಜೈಶಂಕರ್ ಉದಯ್ ಭಾನು ಸಹಾಯದಿಂದ 18 ದಿನದ ಬೇಲ್ ಅನ್ನ ಹೆಲ್ತ್ ರಿಕವರಿ ಕಾರಣಕ್ಕಾಗಿ ಸ್ಯಾಂಕ್ಷನ್ ಮಾಡಿಸ್ಕೊಳ್ತಾನೆ. ಯಾಕೆಂದ್ರೆ ಈ ಟೈಮಲ್ಲಿ ಕೊಲೆಗಾರನನ್ನ ಕಂಡು ಹಿಡಿದು ತಾನು ನಿರಪರಾಧಿ ಅಂತ ಪ್ರೂವ್ ಮಾಡಿಕೊಳ್ಳೋ ಯೋಚನೆ ಮಾಡಿರ್ತಾನೆ. ಇನ್ನು ಜೈಶಂಕರ್ನ ಮನೆಯ ಕಾಂಪೌಂಡ್ ಹರಿ ಒಬ್ಬ ಅಪರಿಚಿತ ವ್ಯಕ್ತಿ ಒಳಗ್ ನುಗ್ಗಿದ್ದ. ಅವನು ಮನೆಯ ಒಳಗೆ ಹೋಗಲು ಪ್ರಯತ್ನ ಪಡ್ತಾ ಇದ್ದ. ಆಗ್ಲೇ ಅವನನ್ನ ಅಕ್ಕಪಕ್ಕದ ಮನೆಯವರು ಹಿಡಿದು ಸ್ಟೇಷನ್ಗೆ ತಂದು ನಿಲ್ಲಿಸ್ತಾರೆ. ಕಾರ್ತಿಕ್ ಅವನ ಹತ್ರ ಮರ್ಡರ್ ಸ್ಪಾಟ್ಗೆ ಯಾಕೆ ಹೋಗಿದ್ದ ಅಂತ ಕೇಳ್ತಾನೆ. ಆಗ ಆ ವ್ಯಕ್ತಿ ನಾನೊಬ್ಬ ರೈಟರ್ ಅಂತ ಹೇಳ್ತಾನೆ. ನಂತರ ಕಾರ್ತಿಕ್ ಹತ್ರ ಪ್ರೈವೇಟ್ ಆಗಿ ಮರ್ಡರ್ ಬಗ್ಗೆ ಮಾತನಾಡಬೇಕು ಅಂತ ಹೇಳಿ ಎಲ್ಲರನ್ನ ಹೊರಗೆ ಕಳಿಸ್ತಾನೆ. ಆ ರೈಟರ್ ಹೇಳ್ತಾನೆ, ಇಡೀ ಕೇಸಲ್ಲಿ ಯಾರು ಅಮಾಯಕರು ಅಂತ ಅಂದ್ಕೊಂಡಿರ್ತೀವೋ ಅವರೇ ಕೊಲೆಗಾರರು ಆಗಿರ್ತಾರೆ. ಅಲ್ಲಿ ಅಮಾಯಕಿ ಆಗಿರುವ ಜೈಶಂಕರ್ ಹೆಂಡತಿ ಸುನೀತಾನೇ ಕೊಲೆಗಾರ್ತಿ. ಯಾಕೆಂದ್ರೆ ಜೈಶಂಕರ್ಗೆ ಹಾಗೂ ರಮ್ಯಾಗೆ ಸಂಬಂಧ ಇದೆ ಅಂತ ಊರಲ್ಲಿ ಸುದ್ದಿ ಆದ ಹಾಗೇನೆ ಅವಳ ಕಿವಿಗೂ ಬಿದ್ದಿರುತ್ತೆ. ಅದೇ ಕೋಪಕ್ಕೆ ಅವಳನ್ನ ಕೊಂದಿರ್ತಾಳೆ ಅಂತ ಹೇಳ್ತಾನೆ. ಅದೇ ಜೈಶಂಕರ್ನ ಮನೆಗೆ ರಾತ್ರಿ ಹೊತ್ತಲ್ಲಿ ಒಬ್ಬ ವ್ಯಕ್ತಿ ಬಂದಿರ್ತಾನೆ. ಅವನು ಜೈಶಂಕರ್ನ ಬೈಕಿಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಅಲ್ಲಿಂದ ಹೋಗ್ತಾನೆ. ಈ ಸುದ್ದಿ ಗೊತ್ತಾಗಿ ಪೊಲೀಸರು ಬಂದು ನೋಡಿದಾಗ ಡೋರ್ಗೆ ಮನುದಾಸ್ನ ವೆಡ್ಡಿಂಗ್ ಇನ್ವಿಟೇಷನ್ ಸಿಕ್ಕಿಸಿ ಇಟ್ಟಿರೋದು ಕಾಣಿಸುತ್ತೆ. ಮಾರನೇ ದಿನ ಮನುದಾಸ್ನನ್ನ ಸ್ಟೇಷನ್ಗೆ ತಂದು ಬಾಯಿ ಬಿಡಿಸೋಕೆ ವೇಣು ತುಂಬಾನೇ ಪ್ರಯತ್ನ ಮಾಡ್ತಿರ್ತಾನೆ. ಆಗ ಕಾರ್ತಿಕ್ ಬಂದು ವೇಣುನ ತಡೆದು ಇದೆಲ್ಲ ಒಂದು ಟ್ರ್ಯಾಪ್, ಯಾವ ದಡ್ಡನು ಅವರ ಮದುವೆ ಕಾರ್ಡನ್ನ ಮರ್ಡರ್ ಆಗಿರುವಂತಹ ಜಾಗದಲ್ಲಿ ಬಿಟ್ಟು ಬರಲ್ಲ, ಈ ಟ್ರ್ಯಾಪ್ಗೆ ನಾವು ಸಿಕ್ಕಾಕೊಂಡಿದ್ದೇವೆ ಅಂತ ಹೇಳಿ ವೇಣುಗೆ ಚೆನ್ನಾಗಿ ಬೈದು ಅಲ್ಲಿಂದ ಕಳಿಸ್ತಾನೆ. ನಂತರ ಮನುದಾಸ್ ಹತ್ರ ಕೇಳಿದಾಗ ಇದೆಲ್ಲ ವಿನಾಯಕ್ ಅಂದ್ರೆ ಹಿಂದಿನ ಸಲ ಬಿಸ್ನೆಸ್ ನಲ್ಲಿ ದುಶ್ಮನಿ ಮಾಡ್ಕೊಂಡಿದ್ದವನ ಕೆಲಸ ಆಗಿದ್ರು ಆಗಿರ್ಬಹುದು ಅಂತ ಹೇಳ್ತಾನೆ. ಅದೇ ವಿನಾಯಕನ ಹುಡ್ಕೊಂಡು ಅವನಿದ್ದ ಮನೆಗೆ ಹೋದ್ರೆ ಅವನು ಅಲ್ಲಿ ಇರೋದೇ ಇಲ್ಲ. ಮನೆಯ ಓನರ್ ಹೇಳ್ತಾನೆ, 1 ವಾರದಿಂದ ಅವನು ಮನೆಗೆ ಬಂದಿಲ್ಲ, ಅವನ ಆಟೋಗಳನ್ನ ಪಾರ್ಕ್ ಮಾಡೋಕೆ ಸರಿಯಾದ ಶೆಡ್ ಹುಡುಕ್ತಿದ್ದಾನೆ ಅಂತ. ವಿನಾಯಕನ ಕಾಂಟ್ಯಾಕ್ಟ್ ಮಾಡೋಕೆ ನೋಡಿದ್ರೆ ಕಾಲ್ ಕನೆಕ್ಟ್ ಆಗಲ್ಲ. ಹಾಗಾಗಿ ರೆಂಟ್ ಅಗ್ರಿಮೆಂಟ್ ಅಲ್ಲಿರುವಂತಹ ಅವನ ಪರ್ಮನೆಂಟ್ ಅಡ್ರೆಸ್ ಕಲೆಕ್ಟ್ ಮಾಡ್ತಾರೆ. ಅದು ಪೆಟ್ಟಾಡಿ ಅಂತ ಒಂದು ಊರಾಗಿತ್ತು. ಆ ಊರಲ್ಲಿ ಅವನನ್ನು ಹುಡುಕೋದು ಹೇಗೆ ಅನ್ನೋ ಪ್ರಶ್ನೆ ಬಂದಾಗ ಕಾರ್ತಿಕ್ನ ಅಸಿಸ್ಟೆಂಟ್ ಪೊಲೀಸ್ ಹ್ಯಾರಿಸ್ಗೆ ಅಲ್ಲಿ ಸ್ಪೆಷಲ್ ಸ್ಕ್ವಾಡ್ ಅಲ್ಲಿ ಕೆಲಸ ಮಾಡ್ತಿದ್ದ ತನ್ನ ಬ್ಯಾಚ್ ಮೇಟ್ ಬೆನ್ನಿಯ ನೆನಪಾಗುತ್ತೆ. ಬೆನ್ನಿ ವಿನಾಯಕ್ನ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ರಾತ್ರಿ ಕಾರ್ತಿಕ್ನ ಜೊತೆಗೆ ಕಾನ್ಫರೆನ್ಸ್ ಕಾಲ್ಗೆ ಬಂದಿರ್ತಾನೆ. ಸದ್ಯಕ್ಕೆ ವಿನಾಯಕ್ ಇರೋದು ಹಾಸ್ಪಿಟಲ್ ಅಲ್ಲಿ ಅಂತ ಗೊತ್ತಾಗಿ ಮರುದಿನ ಅಲ್ಲಿಗೆ ಹೋಗ್ತಾರೆ. ಆಗ ಗೊತ್ತಾಗುತ್ತೆ ಅವನು 5-6 ದಿನದಿಂದ ಹಾಸ್ಪಿಟಲ್ ಅಲ್ಲೇ ಅಡ್ಮಿಟ್ ಆಗಿದ್ದ. ಈ ಕೇಸ್ಗೂ ಅವನಿಗೂ ಏನೂ ಸಂಬಂಧ ಇಲ್ಲ ಅಂತ. ಕಾರ್ತಿಕ್ ಹಾಗೂ ಹ್ಯಾರಿಸ್ ಅಲ್ಲಿಂದ ಹೊರಡುವವರು ಆಗಿರ್ತಾರೆ. ಆಗಲೇ ಅವರ ಜೊತೆಗಿದ್ದ ಪೆಟ್ಟಾಡಿಯ ಒಬ್ಬ ಕಾನ್ಸ್ಟೇಬಲ್ ಇವರು ಜೈಶಂಕರ್ನ ಕೇಸಲ್ಲಿ ಇಲ್ಲಿಗೆ ಬಂದಿದ್ದು ಅಂತ ಗೊತ್ತಾಗಿ ಜೈಶಂಕರ್ ಪೆಟ್ಟಾಡಿಯ ಸ್ಟೇಷನ್ ನಲ್ಲಿದ್ದಾಗ ಸಿಂಟೋ ಅಂತ ಒಬ್ಬ ವ್ಯಕ್ತಿಯಿಂದ ಜೈಶಂಕರ್ನ ಮೇಲೆ ಅದೇ ಅಟ್ಯಾಕ್ನ ಬಗ್ಗೆ ಹೇಳ್ತಾನೆ. ಹಾಗೆ ಅದ್ರ ಬಗ್ಗೆ ಇನ್ನು ಹೆಚ್ಚಿನ ಡೀಟೇಲ್ಸ್ ಇರುವಂತಹ ಫೈಲ್ ಕೊಡೋಕೆ ಸ್ಟೇಷನ್ಗೆ ತಗೊಂಡು ಹೋಗ್ತಾನೆ. ಸ್ಟೇಷನ್ ನಲ್ಲಿ ಸಿಂಟೋನ ಫೋಟೋ, ಕೇಸ್ ಫೈಲ್ ಎಲ್ಲ ಸಿಗುತ್ತೆ. ಜೈಶಂಕರ್ನ ಮೇಲೆ ಅಟ್ಯಾಕ್ ಆದ ದಿನ ಸಿಂಟೋ ಹಾಗೂ ಅವನ ಜೊತೆಗೆ 4 ಜನ ಇದ್ರು. ಆದ್ರೆ ಈ 5 ಜನರ ಮೇಲೆ ಮಾತ್ರ ಕೇಸ್ ಆಗಿದೆ. ಈ 5 ಜನರನ್ನ ಬಿಟ್ಟು ASI ಶಿವದಾಸನ್ನ ಮಗ ಹಾಗೂ ಅವನ ಜೊತೆಗೆ ಒಬ್ಳು ಹುಡುಗಿ ಇದ್ಲು. ಅವರಿಬ್ಬರ ಮೇಲೆ ಕೇಸ್ ಆಗ್ಲೇ ಇಲ್ಲ. ಸ್ವತಃ ಜೈಶಂಕರೇ ಈ ಕೇಸನ್ನ ಮುಚ್ಚಾಕಿದ್ದಾರೆ ಅಂತ ಅಲ್ಲಿದ್ದ ಪೊಲೀಸ್ ಹೇಳ್ತಾನೆ. ಈ ಇನ್ಸಿಡೆಂಟ್ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕಲೆಕ್ಟ್ ಮಾಡಬೇಕು ಅಂತ ಶಿವದಾಸನ್ನ ಮನೆಗೆ ಕಾರ್ತಿಕ್ ಹೋಗ್ತಾನೆ. ಅಲ್ಲಿ ಅವನ ಮಗನ ಬಗ್ಗೆ ವಿಚಾರಿಸಿದಾಗ ಅವನ ಹೆಸರು ಅರುಣ್ ಅಂತ, ಸದ್ಯಕ್ಕೀಗ ಐರ್ಲೆಂಡ್ ಅಲ್ಲಿದ್ದಾನೆ ಅಂತ ಶಿವದಾಸನ್ ಹೇಳ್ತಾನೆ. ಅದೇ ಆ ದಿನದ ಇನ್ಸಿಡೆಂಟ್ ಬಗ್ಗೆ ವಿಚಾರಿಸಿದಾಗ ಮಾನ್ಸೂನ್ ಆಗಿದ್ದಕ್ಕೆ ಅರುಣ್ ಗರ್ಲ್ ಫ್ರೆಂಡ್ ಜೊತೆಗೆ ಹೊಳೆಗೆ ಹೋಗಿದ್ದ. ಅಲ್ಲಿ ಸಿಂಟೋ ಹಾಗೂ ಅವನ ಗ್ಯಾಂಗ್ ಕೂಡ ಇತ್ತು. ಪೆಟ್ರೋಲಿಂಗ್ ಮಾಡ್ತಾ ಬಂದಿದ್ದ ಪೊಲೀಸರು ಈ ಅಷ್ಟು ಜನರ ಮಧ್ಯದಲ್ಲಿ ಒಬ್ಬಳು ಹುಡುಗಿ ಇರೋದು ಕಂಡು ಕೆಟ್ಟದಾಗಿ ಕಮೆಂಟ್ ಮಾಡ್ತಾರೆ. ಇದರಿಂದ ಕೋಪ ಮಾಡಿಕೊಂಡ ಸಿಂಟೋ ಪೊಲೀಸರು ಅಂತಾನು ನೋಡದೆ ಚೆನ್ನಾಗಿ ಹೊಡಿತಾನೆ. ಅದೇ ಸಮಯಕ್ಕೆ ಆ ರೂಟಲ್ಲಿ ಹೋಗ್ತಿದ್ದ ಜೈಶಂಕರ್ ಪೊಲೀಸರ ಬೈಕ್ ಇರೋದು ಕಂಡು ಆ ಸ್ಪಾಟ್ಗೆ ಬಂದಾಗ ಸಿಂಟೋ ಜೈಶಂಕರ್ ಮೇಲೂ ಕತ್ತಿಯಿಂದ ಅಟ್ಯಾಕ್ ಮಾಡೋಕ್ ಬರ್ತಾನೆ. ಆಗ ಜೈಶಂಕರ್ ಅವನಿಗೆ ಚೆನ್ನಾಗಿ ಬಾರಿಸಿ ಅರೆಸ್ಟ್ ಮಾಡ್ತಾನೆ. ಇಲ್ಲಿ ಕಾರ್ತಿಕ್ ಇನ್ವೆಸ್ಟಿಗೇಷನ್ ನಲ್ಲಿ ಒಂದು ಹಂತಕ್ಕೆ ತಲುಪಿದ್ರೆ ಅಲ್ಲಿ ಜೈಶಂಕರ್ ಕೂಡ ಇನ್ವೆಸ್ಟಿಗೇಷನ್ ಶುರು ಮಾಡಿರ್ತಾನೆ. ಜೈಶಂಕರ್ ವೇಣು ಸಹಾಯ ತಗೊಂಡು ಈ ಕೇಸಲ್ಲಿ ಮೊದಲ ಸಸ್ಪೆಕ್ಟ್ ಯಾರು ಅಂತ ಯೋಚನೆ ಮಾಡಿದಾಗ ಅವನಿಗೆ ನೆನಪಿಗೆ ಬಂದಿದ್ದೆ ಜೀವನ್. ತಕ್ಷಣ ಜೀವನ್ ಇದ್ದಲ್ಲಿ ಹೋದ್ರೆ ಕೆಲಸದಲ್ಲಿ ಬ್ಯುಸಿ ಆಗಿದ್ದ ಜೀವನ್ ಇವರು ಬರ್ತಾ ಇರೋದು ಕಂಡು ಕೂಡಲೇ ತಪ್ಪಿಸಿಕೊಂಡು ಅಲ್ಲಿಂದ ಓಡ್ ಹೋಗ್ತಾನೆ. ಜೈಶಂಕರ್ ಹಾಗೂ ವೇಣು ಅವನನ್ನ ಸುಮಾರು ದೂರ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ಅವನು ದೋಣಿ ಹತ್ತಿ ಇವರ ಕೈಯಿಂದ ತಪ್ಪಿಸಿಕೊಂಡು ಬಿಡ್ತಾನೆ. ಇನ್ನು ಕಾರ್ತಿಕ್ಗೆ ಕೇಸ್ ವಿಷಯವಾಗಿ ಕಾಲ್ ಬಂದಿರುತ್ತೆ. ಈಗ ಅವರಿಗೆ ಕೇಸಲ್ಲಿ ಒಂದು ಲೀಡ್ ಅಂತ ರಮ್ಯಾ ಹಾಗೂ ಅವಳ ಮಗಳು ಹತ್ತಿ ಹೋದ ಆಟೋ ರಿಕ್ಷಾದ CCTV ಫುಟೇಜ್ ಸಿಕ್ಕಿರುತ್ತೆ. ಅದರಲ್ಲಿ ಆಟೋದ ನಂಬರ್ ಪ್ಲೇಟ್ ಕಾಣಿಸೋ ಹಾಗೆ ಇದ್ದಿದ್ದಕ್ಕೆ ಅದರಿಂದ ರಮ್ಯಾ ಹೋದ ಆಟೋದ ಓನರ್ನ ಅಡ್ರೆಸ್ ಅನ್ನ ಪೊಲೀಸರು ತೆಗೆದಿರ್ತಾರೆ.
ಅಡ್ರೆಸ್ ಸಿಕ್ಕಿದ್ದಕ್ಕೆ ಕಾರ್ತಿಕ್ ಸೀದಾ ಓನರ್ನ ಮನೆಗೆ ಹೋಗ್ತಾನೆ. ಅಲ್ಲಿ ನೋಡಿದ್ರೆ ಓನರ್ ಮತ್ಯಾರು ಅಲ್ಲ, ಇದೇ ರಘು ಆಗಿದ್ದ. ಅವನ ಮನೆಯಲ್ಲೇ ಆಟೋ ಕೂಡ ಇತ್ತು, ಆದ್ರೆ ಅದರ ಕಂಡೀಷನ್ ತುಂಬಾನೇ ಕೆಟ್ಟದಾಗಿತ್ತು. ಆಟೋ ನೋಡಿದ್ರೆ ಸುಮಾರು ವರ್ಷಗಳಿಂದ ಯೂಸ್ ಮಾಡದೆ ಇಟ್ಟಿರೋ ಹಾಗಿರುತ್ತೆ. ಹಾಗೆ ಸುತ್ತಮುತ್ತ ನೋಡ್ತಾ ಇದ್ದಾಗ ಅವರಿಗೆ ಕತ್ತಿ, ಡ್ರಮ್ ಹಾಗೂ ಅದರಲ್ಲಿ ತುಂಬಿಟ್ಟಿರೋ ಗೋಣಿಚೀಲ ಕಾಣಿಸುತ್ತೆ. ಗೋಣಿಚೀಲ ತೆಗೆದು ನೋಡಿದಾಗ ಡ್ರಮ್ ತುಂಬಾ ರಕ್ತ ಚೆಲ್ಲಿರೋದು ಕಾಣಿಸುತ್ತೆ. ಇಷ್ಟೆಲ್ಲ ಸಾಕ್ಷ್ಯ ಸಿಕ್ಕಿದ ಮೇಲೆ ರಮ್ಯಾನ ಕೊಂದಿದ್ದು ರಘು ಅಂತ ಕಾರ್ತಿಕ್ ಅಂದ್ಕೊಳ್ತಾನೆ. ಹ್ಯಾರಿಸ್ ಹತ್ರ ಮನೆಯನ್ನ ಒಂದು ಸಲ ಸರ್ಚ್ ಮಾಡೋಕ್ ಹೇಳ್ತಾನೆ. ಮನೆಯಲ್ಲಿ ಏನೂ ಸಿಗಲ್ಲ, ಆದ್ರೆ ಆ ದಿನ ರಮ್ಯಾ ಹೋಗಿದ್ದ ಆಟೋ ರಘುದಾಗಿತ್ತು. ಹಾಗೇನೆ ಮರ್ಡರ್ಗೆ ಬಳಸಿರುವಂತೆ ಕತ್ತಿ, ಡ್ರಮ್ ಹಾಗೂ ರಕ್ತ ತಾಗಿರುವಂತಹ ಗೋಣಿಚೀಲ ಎಲ್ಲ ಸಿಕ್ಕಿದ್ದಕ್ಕೆ ರಘುನೇ ಜೈಶಂಕರ್ ಮೇಲಿನ ದ್ವೇಷದಿಂದ ಹೀಗೆ ಮಾಡಿರಬಹುದು ಅಂತ ಅಂದುಕೊಂಡು ಅವನನ್ನ ಅರೆಸ್ಟ್ ಮಾಡ್ತಾನೆ. ಆದ್ರೆ ಅದೇ ದಿನ ರಾತ್ರಿ ಒಂದು ಘಟನೆ ನಡೆಯುತ್ತೆ. ಅದೇನೆಂದ್ರೆ ಇಷ್ಟು ದಿನ ಕಾಣೆಯಾಗಿದ್ದ ರಮ್ಯಾನ ಮಗಳನ್ನ ಯಾರೋ ತಂದು ಮನೆಗೆ ಬಿಟ್ಟಿರ್ತಾರೆ. ಈ ಸುದ್ದಿ ಗೊತ್ತಾಗಿ ಮಾರನೇ ದಿನ ಕಾರ್ತಿಕ್ ಹಾಗೂ ಹ್ಯಾರಿಸ್ ಅಲ್ಲಿಗೆ ಹೋಗ್ತಾರೆ. ರಮ್ಯಾನ ಮಗಳ ಹತ್ರ ಆ ದಿನ ನೀವು ಏನೇನು ಮಾಡಿದ್ರಿ, ಎಲ್ಲೆಲ್ಲಿಗೆ ಹೋಗಿದ್ರಿ ಅಂತ ಕೇಳಿದಾಗ ಅವಳು ಇಲ್ಲಿಂದ ಒಂದು ಮನೆಗೆ ಆಟೋದಲ್ಲಿ ಹೋಗಿದ್ವಿ ಅಂತ ಹೇಳ್ತಾಳೆ. ಆದ್ರೆ ಅದರ ಅಡ್ರೆಸ್ ಅವಳಿಗೆ ಗೊತ್ತಿರ್ಲಿಲ್ಲ. ಆ ಮನೆ ಇಲ್ಲಿಂದ ತುಂಬಾನೇ ಹತ್ತಿರದಲ್ಲಿತ್ತು ಅಂತ ಹೇಳ್ತಾಳೆ. ಇಷ್ಟು ಹೇಳಿ ತುಂಬಾನೇ ಅಪ್ಸೆಟ್ ಆಗಿ ಅಮ್ಮನನ್ನ ನೆನೆಸಿಕೊಂಡು ಅಳೋಕೆ ಶುರು ಮಾಡ್ತಾಳೆ. ಅವಳಿಂದಾನು ಸರಿಯಾಗಿ ಲೀಡ್ ಸಿಗದೆ ಇದ್ದಿದ್ದಕ್ಕೆ ಕಾರ್ತಿಕ್ ಅಲ್ಲಿಂದ ಹೊರಡ್ತಾನೆ. ಆಗ ಅವನಿಗೆ ಬೆನ್ನಿ ಕಾಲ್ ಮಾಡಿ ಸಿಂಟೋ ಡ್ರೈವರ್ ಆಗಿ ಕಳೆದ 20 ದಿನಗಳಿಂದ ಡಿಪೋದಲ್ಲಿ ಕೆಲಸ ಮಾಡ್ತಿದ್ದಾನೆ ಅಂತ ಹೇಳ್ತಾನೆ. ಹಾಗಾಗಿ ತಡ ಮಾಡದೆ ಕಾರ್ತಿಕ್ ಬೆನ್ನಿ ಹೇಳಿದ ಅಡ್ರೆಸ್ಗೆ ಟೀಮ್ನ ಸಮೇತ ಹೋಗ್ತಾನೆ. ಅಲ್ಲೋಗಿ ನೋಡಿದ್ರೆ ಸಿಂಟೋ ಇರೋದೇ ಇಲ್ಲ. ಒಬ್ಬ ತಾತ ಇರ್ತಾನೆ. ಅವನ ಹತ್ರ ಸಿಂಟೋ ಬಗ್ಗೆ ಕೇಳಿದಾಗ ಯಾರೋ ಇಬ್ರು ನಿಮಗಿಂತ ಸ್ವಲ್ಪ ಮುಂಚೆ ಬಂದು ಅವನನ್ನ ತಗೊಂಡೋಗಿದ್ದಾರೆ ಅಂತ ಹೇಳ್ತಾನೆ. ಕಾರ್ತಿಕ್ ಆ ತಾತನ ಹತ್ರ ಸಿಂಟೋ ಜೊತೆಗೆ ಒಬ್ಬಳು ಹೆಣ್ಣು ಮಗಳು ಕೂಡ ಇದ್ದಳ ಅಂತ ಕೇಳ್ತಾನೆ. ಆಗ ಆ ತಾತ ಹೌದು, ಒಬ್ಳು ಪುಟ್ಟ ಹುಡುಗಿಯನ್ನ ತಂದಿದ್ದ, ಆದ್ರೆ ಅವಳನ್ನ ಒಂದು ರೂಮಲ್ಲಿ ಕೂಡಿಟ್ಟಿದ್ದ, ಯಾರಿಗೂ ಮಾತಾಡೋಕು ಬಿಡ್ತಿರ್ಲಿಲ್ಲ ಅಂತ ಹೇಳ್ತಾನೆ. ಇನ್ನು ಸಿಂಟೋನ ತಗೊಂಡು ಹೋದವರು ಹೇಗಿದ್ರು ಅಂತ ಕೇಳಿದಾಗ ಅವರಲ್ಲಿ ಒಬ್ಬ ಕೋಣದ ತರ ಇದ್ದ ಅಂತ ಹೇಳ್ತಾನೆ. ಕಾರ್ತಿಕ್ಗೆ ಅನುಮಾನ ಬಂದು ಜೈಶಂಕರ್ನ ಫೋಟೋ ಕಾಣಿಸಿದಾಗ ಆಗ ಬಂದವರಲ್ಲಿ ಇವನು ಒಬ್ಬ. ಇವನಿಗೆ ಸಿಂಟೋ ತಲೆಗೆ ಹೊಡೆದು ತಪ್ಪಿಸಿಕೊಳ್ತಾನೆ. ನಂತರ ಇವರಿಬ್ರು ಅವನ ಜೊತೆಗೇನೆ ಓಡ್ ಹೋಗ್ತಾನೆ ಅಂತ ಆ ತಾತ ಹೇಳ್ತಾನೆ. ಇನ್ನು ಜೈಶಂಕರ್ ಹಾಗೂ ವೇಣು ಜೀವನ್ನ ಮನೆಗೆ ಹೋಗಿರ್ತಾರೆ. ಅಲ್ಲಿ ಸಿಂಟೋ ಹಾಗೆ ಮಾತನಾಡ್ತಾ ಜೀವನ್ನ ಹೊರಗೆ ತರೋಕ್ ನೋಡ್ತಾರೆ. ಆದ್ರೆ ಜೀವನ್ ಹಿಂದಿನ ಡೋರಿಂದ ತಪ್ಪಿಸಿಕೊಳ್ಳಲು ನೋಡುವವನಾಗಿದ್ದ. ಅಷ್ಟರಲ್ಲಿ ಜೈಶಂಕರ್ ಅವನನ್ನ ಲಾಕ್ ಮಾಡ್ಕೊಳ್ತಾನೆ. ನಂತರ ಜೀವನ್ನ ಬಾಯಿ ಬಿಡಿಸೋಕೆ ತುಂಬಾನೇ ಪ್ರಯತ್ನ ಮಾಡ್ತಾನೆ. ಆದ್ರೆ ಜೀವನ್ ತಾನು ಭಯದಿಂದ ಓಡೋಗಿದ್ದೆ ಬಿಟ್ರೆ ಕೊಲೆಗೂ ತನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ತಾನೆ. ಅದೇ ಕಾರ್ತಿಕ್ ಸೀನಿಯರ್ ಆಫೀಸರ್ ಗಳಿಗೆ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಕೊಟ್ಟಿದ್ದ. ಈಗ ಇನ್ವೆಸ್ಟಿಗೇಷನ್ಗೆ ಅಂತ ಮೀಟ್ ಆದ ಅಷ್ಟು ಜನರಲ್ಲಿ ಸಿಂಟೋ ಒಬ್ಬನೇ ಕ್ರಿಮಿನಲ್ ಹಾಗೆ ಕಾಣಿಸ್ತಾ ಇರ್ತಾನೆ. ಯಾಕೆಂದ್ರೆ ಅವನಿಗೆ ಕ್ರೇನ್ ಹಾಗೂ ಜೆಸಿಬಿಗಳಂತಹ ವೆಹಿಕಲ್ ಗಳನ್ನ ಡ್ರೈವ್ ಮಾಡೋಕೆ ಬರ್ತಾ ಇತ್ತು. ಮೋಸ್ಟ್ಲಿ ಅವನೇ ಹೈಡ್ರೋಕ್ಯೂಲಿಕ್ ಕ್ರೇನ್ ಇಂದ ಹೆಣವನ್ನ ಜೈಶಂಕರ್ ಮನೆ ಮೇಲೆ ಇಟ್ಟಿರಬಹುದು ಅಂತ ಕಾರ್ತಿಕ್ ಹೇಳ್ತಾನೆ. ಆದ್ರೆ ಅಲ್ಲಿದ್ದ ಸೀನಿಯರ್ ಆಫೀಸರ್ ಗಳಿಗೆ ಕಾರ್ತಿಕ್ನ ಈ ಇನ್ವೆಸ್ಟಿಗೇಷನ್ ಸರಿ ಕಾಣೋದಿಲ್ಲ. ಕಾರ್ತಿಕ್ ಕೂಡ ಜೈಶಂಕರ್ ಪರವಾಗಿ ಇದ್ದಾನೆ ಅಂತ ಅಂದುಕೊಂಡು ಈ ಕೇಸಿಂದ ಅವನನ್ನ ವಿಡ್ರಾ ಮಾಡ್ತಾರೆ. ಅಲ್ಲಿ ಜೈಶಂಕರ್ಗೆ ಅನ್ನೋನ್ ನಂಬರ್ ಇಂದ ಕಾಲ್ ಬಂದಿರುತ್ತೆ. ಆ ಕಡೆಯಿಂದ ಕಾಲ್ ಮಾಡಿದವನು ಯಾರು ಅಂತಾನು ಹೇಳಲ್ಲ. ಆದ್ರೆ ತನ್ನ ಹತ್ರ ಒಂದು ಇನ್ಫಾರ್ಮೇಶನ್ ಇದೆ ಅಂತ ಹೇಳಿ ಸಿಂಟೋ ಬಗ್ಗೆ ಹೇಳ್ತಾನೆ. ಸಿಂಟೋ ಈಗ ಕಾರ್ತಿಕ್ ಮನೆಯಲ್ಲಿದ್ದಾನೆ. ನಾಳೆ ಅವನನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ನಿನ್ನ ವಿರುದ್ಧ ಸಾಕ್ಷಿ ಹೇಳುವಂತೆ ರೆಡಿ ಮಾಡ್ತಿದ್ದಾರೆ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ. ಕಾರ್ತಿಕ್ ಮನೆಯಲ್ಲಿದ್ದ ಆಗ್ತಾನೆ ಅವನಿಗೆ ಬೆನ್ನಿಯಿಂದ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇರುವ ವಾಯ್ಸ್ ನೋಟ್ ಬಂದಿರುತ್ತೆ. ಕಾರ್ತಿಕ್ ಅದನ್ನ ಇನ್ನೇನು ಪ್ಲೇ ಮಾಡಿದ್ದ. ಆದ್ರೆ ಅಷ್ಟರಲ್ಲಿ ಅವನ ತಾಯಿ ಫೋನ್ ಮಾಡ್ತಾಳೆ. ತಾಯಿ ಜೊತೆ ಮಾತಾಡ್ತಾ ಇರುವಾಗಲೇ ಮನೆಯ ಪವರ್ ಕಟ್ ಆಗತ್ತೆ. ಹೊರಗಡೆ ಯಾರೋ ಬಂದಂತೆ ಸೌಂಡ್ ಆಗತ್ತೆ. ಕಾರ್ತಿಕ್ ಟಾರ್ಚ್ ಆನ್ ಮಾಡ್ಕೊಂಡು ನೋಡ್ತಾ ಟೆರೆಸ್ ವರೆಗೂ ಹೋಗ್ತಾನೆ. ಅಲ್ಲಿಂದ ಮನೆಯ ಸುತ್ತಮುತ್ತ ನೋಡಿದಾಗ ಆ ದಿನ ರಮ್ಯಾನನ್ನ ತಗೊಂಡು ಹೋಗಿದ್ದ ಆಟೋ ಇವನ ಮನೆ ಮುಂದೆನೆ ಬಂದು ನಿಂತಿರುತ್ತೆ. ಓಡ್ ಹೋಗಿ ಆಟೋವನ್ನ ಚೆಕ್ ಮಾಡ್ತಾನೆ. ಆಟೋದಲ್ಲಿ ಯಾರೂ ಇರಲ್ಲ. ಹಾಗೆ ಮನೆಯ ಸುತ್ತಮುತ್ತ ನೋಡ್ತಾ ಇದ್ದಾಗ ಒಂದು ವುಡನ್ ಬಾಕ್ಸ್ ಕಾಣಿಸುತ್ತೆ. ಅದರಲ್ಲಿ ಸಿಂಟೋನ ಹೆಣ ಇರುತ್ತೆ. ಸಿಂಟೋನ ಮರ್ಡರ್ ಮಾಡಿ ಹೆಣವನ್ನ ಆ ಬಾಕ್ಸ್ ಅಲ್ಲಿ ಹಾಕಿ ಕಳಿಸಲಾಗಿರುತ್ತೆ. ಅದನ್ನೇ ನೋಡ್ತಿದ್ದಾಗ ಹಿಂದೆಯಿಂದ ಜೈಶಂಕರ್ ಬಂದು ಕಾರ್ತಿಕ್ನ ಕರೆದು ಬೆಚ್ಚಿ ಬೀಳೋ ಹಾಗೆ ಮಾಡ್ತಾನೆ. ಜೈಶಂಕರೇ ಈ ಕೊಲೆ ಮಾಡಿದ್ದು ಅಂತ ಕಾರ್ತಿಕ್ ಅಂದುಕೊಂಡು ಪೊಲೀಸರಿಗೆ ಇನ್ಫಾರ್ಮ್ ಮಾಡೋಕೆ ಟ್ರೈ ಮಾಡಿದ್ರೆ ಜೈಶಂಕರ್ ಅವನನ್ನ ತಡೀತಾನೆ. ಅದೇ ಪೊಲೀಸರಿಗೆ ಅನ್ನೋನ್ ನಂಬರ್ ಇಂದ ಕಾಲ್ ಬಂದಿರುತ್ತೆ. ಆ ವ್ಯಕ್ತಿ ಪೊಲೀಸರಿಗೂ ಸಿಂಟೋನ ಹೆಣದ ಬಗ್ಗೆ ಇನ್ಫಾರ್ಮ್ ಮಾಡ್ತಾನೆ. ಈಗ ಜೈಶಂಕರ್ ಕಾರ್ತಿಕ್ನ ಹಿಡ್ಕೊಂಡು ಅವನನ್ನ ಪೊಲೀಸರಿಗೆ ಫೋನ್ ಮಾಡದಂತೆ ತಡೆದು ಈ ಕೇಸಲ್ಲಿ ಇಬ್ಬರನ್ನು ಟ್ರ್ಯಾಪ್ ಮಾಡ್ಲಾಗ್ತಾ ಇದೆ ಅಂತ ತಿಳಿಸೋಕೆ ನೋಡ್ತಾನೆ. ಮರ್ಡರ್ ಮಾಡಿ ನಮ್ಮಿಬ್ಬರ ಮನೆ ಮುಂದೆ ತಂದಿಟ್ಟಿರೋದು ನೋಡಿದ್ರೆ ಗೊತ್ತಾಗತ್ತೆ ಇದೆಲ್ಲ ನಮ್ ತಲೆಗೆ ಕಟ್ಟೋಕೆ ನೋಡ್ತಿರೋ ಪ್ಲಾನ್ ಅಂತ. ಇದೆಲ್ಲ ನೋಡ್ತಿದ್ರೆ ಇನ್ನು ಸ್ವಲ್ಪ ಹೊತ್ತಿಗೆ ಪೊಲೀಸರು ಇಲ್ಲಿಗೆ ಬರ್ತಾರೆ ಅಂತ ಜೈಶಂಕರ್ ಹೇಳ್ತಾನೆ. ಹಾಗೆ ಈ ಮರ್ಡರ್ ಮಿಸ್ಟರಿಯನ್ನ ಕ್ರ್ಯಾಕ್ ಮಾಡೋಕೆ ನನ್ನ ಜೊತೆಗೆ ಬಾ ಅಂತ ಕಾರ್ತಿಕ್ನ ಕರೀತಾನೆ. ಅದರಿಂದ ಸ್ವಲ್ಪ ಮಟ್ಟಿಗೆ ಕನ್ವಿನ್ಸ್ ಆದ ಕಾರ್ತಿಕ್ ಜೈಶಂಕರ್ನ ಮಾತಿನ ಮೇಲೆ ನಂಬಿಕೆ ಇಟ್ಟು ಅವನ ಜೊತೆಗೆ ಹೋಗ್ತಾನೆ. ಅವರು ಅಲ್ಲಿಂದ ಹೋಗಿದ್ದೆ ಜೈಶಂಕರ್ ಗೆಸ್ ಮಾಡಿದ ಹಾಗೆ ಪೊಲೀಸರು ಅಲ್ಲಿಗೆ ಬರ್ತಾರೆ. ಈಗ ಜೈಶಂಕರ್ ಹಾಗೂ ಕಾರ್ತಿಕ್ ಮುಂದೇನ್ ಮಾಡೋದು ಅನ್ನೋ ತಲೆಬಿಸಿಯಲ್ಲಿರ್ತಾರೆ. ಆಗಲೇ ಕಾರ್ತಿಕ್ಗೆ ಬೆನ್ನಿ ಕಳಿಸಿದ್ದ ವಾಯ್ಸ್ ನೋಟ್ ನೆನಪಿಗೆ ಬರುತ್ತೆ. ಅದನ್ನ ಕೇಳ್ತಾನೆ. ಆ ನೋಟಲ್ಲಿ ಬೆನ್ನಿ ತನಗೊಂದು ಗಟ್ಟಿ ಎವಿಡೆನ್ಸ್ ಸಿಕ್ಕಿದೆ, ಅದರಿಂದ ಜೈಶಂಕರ್ನ ಕೇಸ್ ಕ್ಲೋಸ್ ಮಾಡಬಹುದು, ನೋಟ್ ಕೇಳಿದ ತಕ್ಷಣ ಕಾಲ್ ಮಾಡಿ ಅಂತ ಹೇಳಿರ್ತಾನೆ.
ಕಾರ್ತಿಕ್ ಮೆಸೇಜ್ ನೋಡಿದ್ದೆ ಈಗಾಗಿದ್ದಕ್ಕೆ ಕಾಲ್ ಟ್ರೈ ಮಾಡ್ತಾನೆ, ಆದ್ರೆ ಕನೆಕ್ಟ್ ಆಗಲ್ಲ. ಹಾಗಾಗಿ ಸೀದಾ ಅವನ ಮನೆಗೆ ಹೋಗೋ ನಿರ್ಧಾರ ಮಾಡ್ತಾರೆ. ಕಾರನ್ನ ಅಲ್ಲೇ ಬಿಟ್ಟು ಬಸ್ ಹತ್ತಿ ಬೆನ್ನಿಯ ಮನೆಗೆ ಹೋಗ್ತಾರೆ. ಅಲ್ಲಿ ಬೆನ್ನಿ ಡ್ಯೂಟಿಗೆ ಹೋದವನು ಇನ್ನೂ ಮನೆಗೆ ಬಂದಿಲ್ಲ ಅಂತ ತಾಯಿ ಹೆಂಡತಿ ಹೇಳ್ತಾರೆ. ಅದೇ ಎಲ್ಲಿಗೆ ಹೋಗಿದ್ದು ಅಂತ ಏನಾದ್ರೂ ಗೊತ್ತಿದೆಯಾ ಅಂತ ಕೇಳಿದಾಗ ಪಾಸ್ಪೋರ್ಟ್ ಆಫೀಸ್ಗೆ ಅಂತ ಬೆನ್ನಿಯ ಹೆಂಡತಿ ಹೇಳ್ತಾಳೆ. ಮಾರನೇ ದಿನ ಪಾಸ್ಪೋರ್ಟ್ ಆಫೀಸ್ಗೆ ಹೋಗಿ ವಿಚಾರಿಸಿದಾಗ ಬೆನ್ನಿ ಕೇಳಿದ್ದ ವ್ಯಕ್ತಿಗಳ ಲಿಸ್ಟ್ ಅನ್ನ ಇವರಿಗೂ ಕೊಡ್ತಾರೆ. ಅದರಲ್ಲಿ ಟಿಕ್ ಮಾಡಿದ ಇಬ್ಬರ ಹತ್ತಿರ ಪಾಸ್ಪೋರ್ಟ್ ಇರುತ್ತೆ. ಆ ಲಿಸ್ಟ್ ಅಲ್ಲಿ ಇದ್ದವರು ಆ ದಿನ ಹೊಳೆಯ ದಂಡೆ ಮೇಲೆ ಜೈಶಂಕರ್ ಮೇಲೆ ಅಟ್ಯಾಕ್ ಮಾಡಿದವರೇ ಆಗಿರ್ತಾರೆ. ಅವರಲ್ಲಿ ಅರುಣ್ ಶಿವದಾಸನ್ ಹಾಗೂ ಸಿಂಟು ಹತ್ತಿರ ಮಾತ್ರ ಪಾಸ್ಪೋರ್ಟ್ ಇರುತ್ತೆ. ಆಗ್ಲೇ ವೇಣು ಫೋನ್ ಮಾಡ್ತಾನೆ. ಅವನು ಜೈಶಂಕರ್ ಹೇಳಿದ ಹಾಗೇನೆ ಬೆನ್ನಿಯ ಲೊಕೇಶನ್ ಟ್ರ್ಯಾಕ್ ಮಾಡಿಸಿರ್ತಾನೆ. ವೇಣು ಬೆನ್ನಿಯ ಫೋನ್ ಸ್ವಿಚ್ ಆಫ್ ಆಗೋಕ್ಕಿಂತ ಮುಂಚೆ ಯಾವ ಲೊಕೇಶನ್ ನಲ್ಲಿತ್ತೋ ಆ ಲೊಕೇಶನ್ ಅನ್ನ ಜೈಶಂಕರ್ಗೆ ಕಳಿಸ್ತಾನೆ. ಇವರು ಅಲ್ಲಿಗೆ ಹೋಗಿ ನೋಡಿದ್ರೆ ಅದು ಶಿವದಾಸನ್ನ ಮನೆ ಆಗಿರುತ್ತೆ ಹಾಗೂ ಅಲ್ಲಿ ಅವನ ಮಗ ಸತ್ತಿದ್ದಾನೆ ಅಂತ ಎಲ್ಲರೂ ದುಃಖದಲ್ಲಿರ್ತಾರೆ. ಹಾಗಾಗಿ ಅಲ್ಲಿ ಏನು ಮಾಡೋಕೆ ಸಾಧ್ಯ ಆಗದೆ ವಾಪಸ್ ಹೊರಡ್ತಾರೆ. ಹೊರಡೋಕ್ಕೂ ಮುಂಚೆ ಪಕ್ಕದ ಮನೆಯ ಒಬ್ಬ ವ್ಯಕ್ತಿಗೆ ಬೆನ್ನಿಯ ಫೋಟೋ ಕಾಣಿಸಿ ಇವನು ನಿನ್ನೆ ಇಲ್ಲಿಗೆ ಬಂದಿದ್ನ ಅಂತ ಕಾರ್ತಿಕ್ ಕೇಳ್ತಾನೆ. ಅದಕ್ಕೆ ಆ ವ್ಯಕ್ತಿ ಬಂದಿದ್ದ, ಆದ್ರೆ ಶಿವದಾಸನ್ನ ಮಗ ಸತ್ತ ಸುದ್ದಿ ಕೇಳಿ ಹೊರಟೋದ ಅಂತ ಹೇಳ್ತಾನೆ. ಇನ್ನು ಕಾರ್ತಿಕ್ ಹಾಗೂ ಜೈಶಂಕರ್ ಪೊಲೀಸರ ಕಣ್ಣು ತಪ್ಪಿಸಿ ಉಳಿದುಕೊಳ್ಳೋಕೆ ಅಂತ ಪರಿಚಯದವನ ಲಾಡ್ಜ್ಗೆ ಬಂದಿರ್ತಾರೆ. ಅಲ್ಲಿ ನೋಡಿದ್ರೆ ಸಿಂಟೋನ ಕೊಲೆ ಮಾಡಿದ್ದು ಕಾರ್ತಿಕ್ ಅಂತಾನೆ ಮೀಡಿಯಾ ಸುದ್ದಿ ಮಾಡಿಬಿಟ್ಟಿರುತ್ತೆ. ಬರೀ ಅಷ್ಟೇ ಅಲ್ಲ, ಈ ಕ್ರೈಮ್ ಅನ್ನ ಕೊಲೆ ಕೇಸ್ ಮೇಲೆ ಒಳಗಡೆ ಇರೋ ಜೈಶಂಕರ್ ಜೊತೆಗೆ ಸೇರ್ಕೊಂಡು ಮಾಡಿದ್ದು ಅಂತ ಬೆಳಿಗ್ಗೆಯಿಂದ ಸಂಜೆವರೆಗೆ ಬ್ರೇಕಿಂಗ್ ನ್ಯೂಸ್ ಅಂತ ಕಾಣಿಸ್ತಾ ಇರ್ತಾರೆ. ಇದೇ ನ್ಯೂಸ್ ಅನ್ನ ಕಾರ್ತಿಕ್ ಹಾಗೂ ಜೈಶಂಕರ್ ನೋಡ್ತಾ ಇರ್ತಾರೆ. ಆಗ್ಲೇ ರೂಮ್ ಬಾಯ್ ಹೊರಗಿಂದ ಡೋರ್ ಲಾಕ್ ಮಾಡ್ಕೊಂಡು ಅಲ್ಲಿಂದ ಓಡ್ ಹೋಗ್ತಾನೆ. ಯಾಕೆ ಏನಾಯ್ತು ಅಂತ ಕಿಟಕಿ ಓಪನ್ ಮಾಡಿ ನೋಡಿದ್ರೆ ಹೊರಗಡೆ ಪೊಲೀಸ್ ಜೀಪ್ ಬಂದು ನಿಂತಿರುತ್ತೆ. ಆ ಪೊಲೀಸರು ಬಂದಿದ್ದು ಕಾರ್ತಿಕ್ ಹಾಗೂ ಜೈಶಂಕರ್ ಸಲುವಾಗಿತ್ತು. ಪ್ರತಿಯೊಂದು ರೂಮನ್ನು ಇವರಿಗಾಗಿ ಸರ್ಚ್ ಮಾಡ್ತಾರೆ. ಹೊರಗಿಂದ ಲಾಕ್ ಮಾಡಿದ್ರು ಇವರ ರೂಮನ್ನ ಓಪನ್ ಮಾಡಿಸ್ತಾರೆ. ಆಗ ಲಾಡ್ಜ್ನ ಓನರ್ ಉಪಾಯ ಮಾಡಿ ದೊಡ್ಡದಾಗಿ ಮಾತಾಡ್ತಾ ಒಳಗಿದ್ದವರಿಗೆ ಅಡಗಿಕೊಳ್ಳೋಕೆ ಸಿಗ್ನಲ್ ಕೊಡ್ತಾನೆ. ಹಾಗಾಗಿ ಪೊಲೀಸರು ರೂಮ್ ಒಳಗೆ ಬಂದ್ರು ಕಾರ್ತಿಕ್ ಹಾಗೂ ಜೈಶಂಕರ್ ಸಿಕ್ಕಾಕೊಳ್ಳಲ್ಲ. ಇದಾದ ನಂತರ ಕಾರ್ತಿಕ್ಗೆ ಹ್ಯಾರಿಸ್ ಕಾಲ್ ಮಾಡಿ ಒಂದು ಮುಖ್ಯವಾದ ಇನ್ಫಾರ್ಮೇಶನ್ ಕೊಡ್ತಾನೆ. ಅದೇನೆಂದ್ರೆ ನಿನ್ನೆ ಸತ್ತೋದ ಶಿವದಾಸನ್ನ ಮಗ ಐರ್ಲೆಂಡ್ ಅಲ್ಲಿ ಸತ್ತಿಲ್ಲ. ಅಷ್ಟಕ್ಕೂ ಅವನು ಯಾವತ್ತೂ ದೇಶ ಬಿಟ್ಟು ಹೋದವನೇ ಅಲ್ಲ, ಸತ್ರು ಇಲ್ಲೇ ಸತ್ತಿದ್ದಾನೆ ಅಂತ. ಜೈಶಂಕರ್ ಹಾಗೂ ಕಾರ್ತಿಕ್ಗೆ ಬೆನ್ನಿ ಹೇಳಿದ್ದು ನಿಜ ಆಗಿತ್ತು. ಅವನಿಗೆ ಎವಿಡೆನ್ಸ್ ಸಿಕ್ಕಿದ್ದಕ್ಕೆ ಶಿವದಾಸನ್ನ ಮನೆಗೆ ಹೋಗಿದ್ದಾಗಿತ್ತು ಅಂತ ಅನ್ಸುತ್ತೆ. ಹಾಗಾಗಿ ಸೀದಾ ಶಿವದಾಸನ್ನ ಮನೆಗೆ ಹೋಗಿ ಅವನನ್ನ ವಿಚಾರಿಸ್ತಾರೆ. ಅಲ್ಲಿ ಶಿವದಾಸನ್ ಇವರಿಬ್ಬರನ್ನ ನಂಬಿಸೋ ಪ್ರಯತ್ನ ಮಾಡ್ತಾನೆ. ಆದ್ರೆ ಇವರಿಗೆ ಈಗಾಗಲೇ ಅರ್ಧ ಸತ್ಯ ಗೊತ್ತಾಗೋಗಿತ್ತು. ಹಾಗಾಗಿ ಶಿವದಾಸನ್ಗೆ ಬಾರಿಸಿ ಸತ್ಯವನ್ನ ಬಾಯಿ ಬಿಡೋಕ್ ಹೇಳ್ತಾರೆ. ಅದಕ್ಕೆ ಶಿವದಾಸನ್ ಇವರಿಬ್ಬರನ್ನ ಒಂದು ಕೋಣೆಗೆ ತಗೊಂಡು ಹೋಗ್ತಾನೆ. ಆ ಕೋಣೆಗೆ ಹೋಗ್ತಿರುವಾಗ ಕಾರ್ತಿಕ್ಗೆ ಮನೆಯ ಮೇಲೆ ಏನೋ ಸದ್ದಾದಂತೆ ಕೇಳಿಸುತ್ತೆ. ಹಾಗಾಗಿ ಕಾರ್ತಿಕ್ ಆ ಕಡೆನೆ ಹೋಗ್ತಾನೆ. ಅದೇ ಜೈಶಂಕರ್ಗೆ ಶಿವದಾಸನ್ನ ಜೊತೆಗೆ ಹೋದಾಗ ಅವನ ಮಗ ಸತ್ತಿರೋ ವಿಚಾರ ಗೊತ್ತಾಗತ್ತೆ. ಹೇಗೆ ಸತ್ತ ಅನ್ನೋದಕ್ಕೆ ಶಿವದಾಸನ್ ಒಂದು ಫ್ಲಾಶ್ ಬ್ಯಾಕ್ ಹೇಳ್ತಾನೆ. ಅದರಲ್ಲಿ ಪೊಲೀಸರಿಗೆ ಹೊಡಿತಾ ಇದ್ದ ಶಿವದಾಸನ್ನ ಮಗ ಅರುಣ್ನನ್ನ ಇದೇ ಜೈಶಂಕರ್ ಪೊಲೀಸ್ ಸ್ಟೇಷನ್ಗೆ ತಂದು ಸರಿಯಾಗಿ ಬಾರಿಸ್ತಾ ಇರ್ತಾನೆ. ಶಿವದಾಸನ್ ಬಂದು ಬಿಟ್ಟು ಬಿಡೋಕೆ ಹೇಳಿದ್ರು ಜೈಶಂಕರ್ ಮಾತ್ರ ಬಿಡಲ್ಲ, ತನ್ನ ಹಠವನ್ನ ಮುಂದುವರಿಸ್ತಾನೆ. ಅಷ್ಟೂ ಸಾಲಲ್ಲ ಅಂತ ಶಿವದಾಸನ್ನಿಗೆ ಲಾಠಿ ಕೊಟ್ಟು ಮಗನಿಗೆ ಬುದ್ಧಿ ಕಲಿಸೋಕೆ ಹೇಳ್ತಾನೆ. ಶಿವದಾಸನ್ ಸೀನಿಯರ್ ಆಫೀಸರ್ನ ಒತ್ತಡದಿಂದ ಇಷ್ಟ ಇಲ್ದಿದ್ರು ಮಗನಿಗೆ ಹೊಡಿಲೇಬೇಕಾಗತ್ತೆ. ಅರುಣ್ ಈ ಇನ್ಸಿಡೆಂಟ್ ಇಂದ ತುಂಬಾನೇ ಅಪ್ಸೆಟ್ ಆಗ್ತಾನೆ. ತಂದೆಯ ಯೂನಿಫಾರ್ಮ್ ಅನ್ನ ಸುಟ್ಟಾಕ್ತಾನೆ. ಅದರಲ್ಲೂ ಅವನಿಗೆ ತಂದೆಯ ಮೇಲೆ ತುಂಬಾನೇ ಬೇಜಾರಾಗಿರುತ್ತೆ. ಯಾಕೆಂದ್ರೆ ಗರ್ಲ್ ಫ್ರೆಂಡ್ ಮುಂದೆನೆ ಚೆನ್ನಾಗಿ ಹೊಡೆದಿದ್ದಕ್ಕೆ ಅವಮಾನ ಆಗಿರುತ್ತೆ. ಮಗನಿಗೆ ಆದಷ್ಟೇ ಬೇಜಾರು ಶಿವದಾಸನಿಗೂ ಆಗಿರುತ್ತೆ. ಆ ದಿನ ಶಿವದಾಸನ್ ಡ್ಯೂಟಿ ಮುಗಿಸಿ ಮನೆಗೆ ಬಂದಾಗ ಮಗ ನೇಣು ಹಾಕೊಂಡು ಸೂಸೈಡ್ ಮಾಡ್ಕೊಂಡಿರೋದು ಗೊತ್ತಾಗಿ ದೊಡ್ಡ ಆಘಾತ ಆಗತ್ತೆ. ಮನೆ ಕೆಲಸದವನ ಜೊತೆಗೆ ಸೇರ್ಕೊಂಡು ಮಗನ ಹೆಣವನ್ನ ಅದೇ ರೂಮಲ್ಲಿ ಹೂತ್ ಹಾಕ್ತಾನೆ. ಇದಕ್ಕೆಲ್ಲ ಜೈಶಂಕರೇ ಕಾರಣ ಅಂತ ಅಂದುಕೊಂಡು ಈ ರೀತಿ ಹಗೆ ಸಾಧಿಸ್ತಾನೆ. ಇಷ್ಟು ಹೇಳಿ ಜೈಶಂಕರ್ನ ಮೇಲೆ ಅಟ್ಯಾಕ್ ಮಾಡ್ತಾನೆ. ಇಬ್ಬರಲ್ಲೂ ಚೆನ್ನಾಗಿ ಹೊಡೆದಾಟ ಆಗತ್ತೆ. ಮಹಡಿ ಮೇಲೆ ಹೋಗಿದ್ದ ಕಾರ್ತಿಕ್ ಮೇಲೆ ಅದೇ ಮನೆ ಕೆಲಸದವನು ಅಟ್ಯಾಕ್ ಮಾಡ್ತಾನೆ. ಅವನು ಕಾರ್ತಿಕ್ನ ಕೊಲ್ಲಲೇಬೇಕು ಅಂತ ತುಂಬಾನೇ ಪ್ರಯತ್ನ ಮಾಡ್ತಾನೆ. ಅದೇ ರೀತಿ ಇನ್ಫಾರ್ಮೇಶನ್ಗೆ ಅಂತ ಬಂದಿದ್ದ ಬೆನ್ನಿಯನ್ನ ಕೊಂದು ನೇತಾಕಿ ಇಟ್ಟಿರ್ತಾರೆ. ಕಾರ್ತಿಕ್ ಇಲ್ಲಿ ಹೊಡೆದಾಟ ಮುಗಿಸಿ ಮನೆ ಕೆಲಸದವನನ್ನ ಕೊಂದು ಕೆಳಗಡೆ ಬರುವಷ್ಟರಲ್ಲಿ ಶಿವದಾಸನ್ ಜೈಶಂಕರ್ಗೆ ಚೆನ್ನಾಗಿ ಹೊಡೆದು ಬಟ್ಟೆಯಿಂದ ಕುತ್ತಿಗೆ ಬಿಗಿದು ಸಾಯಿಸೋಕೆ ಪ್ರಯತ್ನ ಪಡ್ತಿದ್ದ. ಆಗ ಕಾರ್ತಿಕ್ ಬಂದು ಅವನನ್ನ ತಡೆದು ಚೆನ್ನಾಗಿ ಬಾರಿಸ್ತಾನೆ. ಹೀಗೆ ಇಬ್ಬರು ಪೊಲೀಸರು ಸೇರಿ ನಿಜವಾದ ಕಿಲ್ಲರ್ನನ್ನ ಹಿಡಿತಾರೆ. ಶಿವದಾಸನ್ ಪ್ಲಾನ್ ಶುರು ಮಾಡಿದ್ದು ಸುನೀತಾ ಮೇಲೆ ಅಟ್ಯಾಕ್ ಮಾಡಿದಾಗಿನಿಂದಾಗಿತ್ತು. ಜೋಶಿಯನ್ನ ಬಳಸ್ಕೊಂಡು ಎಲ್ಲರ ಅಟೆನ್ಷನ್ ಅವನ ಮೇಲೆ ಬೀಳೋ ಹಾಗೆ ಮಾಡಿ ಅವನನ್ನ ಕ್ರಿಮಿನಲ್ ಮಾಡ್ತಾನೆ. ಆದ್ರೆ ಜೋಶಿ ಸುನೀತಾ ಮೇಲೆ ಅಟ್ಯಾಕ್ ಮಾಡಿಸಿದ್ದು ಶಿವದಾಸನ್ ಅಂತ ಅವನ ಹೆಂಡತಿ ರಮ್ಯಾ ಹತ್ರ ಹೇಳ್ಬಿಟ್ಟಿದ್ದ. ಅದೇ ರಘುನ ಜೊತೆಗೆ ಟಚ್ ಅಲ್ಲಿದ್ದ ವ್ಯಕ್ತಿ ರಮ್ಯಾ ಹಾಗೂ ಜೈಶಂಕರ್ಗೆ ಸಂಬಂಧ ಇದೆ ಅನ್ನೋ ವಿಚಾರವನ್ನ ರಘು ಹೇಳಿದ್ದು ಕೇಳಿ ಡೈರೆಕ್ಟ್ ಹಾಗೆ ಶಿವದಾಸನ್ಗೆ ಇನ್ಫಾರ್ಮ್ ಮಾಡಿರ್ತಾನೆ. ಹಾಗಾಗಿ ರಮ್ಯಾ ಎಲ್ಲವನ್ನ ಜೈಶಂಕರ್ಗೆ ಹೇಳಿದ್ರೆ ಸಿಕ್ಕಾಕೊಳ್ಬೇಕಾಗತ್ತೆ ಅಂತ ಮತ್ತೊಂದು ಪ್ಲಾನ್ ಮಾಡ್ತಾನೆ. ಸಿಂಟೋನ ರಮ್ಯಾ ಮನೆಗೆ ಕಳಿಸಿ ಜೈಶಂಕರ್ ಬರೋಕ್ ಹೇಳಿದ್ದಾನೆ ಅಂತ ಅವಳಿಗೆ ಹೇಳಿ ಅವಳನ್ನ ಹಾಗೂ ಅವಳ ಮಗಳನ್ನ ತಗೊಂಡು ಸೀದಾ ಜೈಶಂಕರ್ ಮನೆಗೆ ಬರ್ತಾನೆ. ಮನೆಯಲ್ಲಿ ಯಾರೂ ಇರ್ಲಿಲ್ಲ. ಅದೇ ಸಮಯಕ್ಕೆ ಅವಳ ಸಿಮ್ ಕಾರ್ಡ್ ಅನ್ನ ಅಲ್ಲೇ ಎಸೆದು ಅವಳನ್ನ ತಗೊಂಡು ಮತ್ತೊಂದು ಕಡೆಗೆ ಹೋಗ್ತಾನೆ.
ಅಲ್ಲಿ ಶಿವದಾಸನ್ ರಮ್ಯಾನ ಮರ್ಡರ್ ಮಾಡ್ತಾನೆ. ಸಿಂಟೋ ಕ್ರೇನ್ ಇಂದ ಅವಳ ಬಾಡಿಯನ್ನ ಜೈಶಂಕರ್ ಮನೆ ಮೇಲೆ ಇಡ್ತಾನೆ. ಹಾಗೆ ಅವಳ ಮಗಳನ್ನ ಕಿಡ್ನಾಪ್ ಮಾಡಿ ಸಿಂಟೋ ಹತ್ರ ನೋಡ್ಕೊಂಡಿರೋಕೆ ಹೇಳಿರ್ತಾನೆ. ಆದ್ರೆ ಸಿಂಟೋಗೆ ಅವಳಿಂದ ಕಿರಿಕಿರಿ ಆಗಿ ಅವಳನ್ನ ಮನೆಗೆ ತಗೊಂಡು ಹೋಗಿ ಬಿಟ್ಟು ಬಿಡ್ತಾನೆ. ಇದಾದ ನಂತರ ಶಿವದಾಸನ್ ಹತ್ರ ಹೋಗಿ ಎಲ್ಲಾದ್ರೂ ಹೋಗಿ ತಲೆಮರೆಸಿಕೊಂಡಿರ್ತೇನೆ ಅಂತ ಹೇಳಿ ತುಂಬಾನೇ ದುಡ್ಡು ಕೇಳ್ತಾನೆ. ಅದಕ್ಕೆ ಶಿವದಾಸನ್ ಅವನನ್ನು ಕೊಂದು ಹಾಕ್ತಾನೆ. ಯಾರ್ಯಾರು ಜೈಶಂಕರ್ನ ಕಂಡ್ರೆ ಕೋಪ ಮಾಡ್ಕೊಳ್ತಾ ಇದ್ರು ಅಂತವರನ್ನ ಶಿವದಾಸನ್ ಟಾರ್ಗೆಟ್ ಮಾಡ್ತಾ ಇದ್ದ. ಅವರೇ ಕೊಲೆಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಎವಿಡೆನ್ಸ್ ಕ್ರಿಯೇಟ್ ಮಾಡಿ ತೋರಿಸ್ತಾ ಇದ್ದ. ಕಾರ್ತಿಕ್ನ ಮನೆ ಮುಂದೆ ಸಿಂಟೋನ ಹೆಣ ಇಟ್ಟಿದ್ದು, ಕ್ರೈಮ್ಗೆ ರಘುನ ಆಟೋದ ನಂಬರ್ ಬಳಸಿದ್ದು ಎಲ್ಲ ಇದೇ ಕಾರಣಕ್ಕಾಗಿತ್ತು. ಅದೇ ಬೆನ್ನಿಯ ಮರ್ಡರ್ ಬಗ್ಗೆ ಪೊಲೀಸರು ಇನ್ವೆಸ್ಟಿಗೇಷನ್ ಅಂತ ಅವನನ್ನ ಟ್ರೇಸ್ ಮಾಡ್ಕೊಂಡು ಬರ್ತಾರೆ ಅನ್ನೋದು ಗೊತ್ತಾಗಿ ಮಗನ ಸಾವಿನ ನ್ಯೂಸ್ ಮಾಡಿದ್ದ. ಕ್ರೈಮ್ ಸ್ಟೋರಿಯಲ್ಲಿ ಇದನ್ನೆಲ್ಲ ಉದಯ್ ಭಾನು ಹೇಳಿರ್ತಾನೆ. ಅದು ಈಗ ಟೆಲಿಕಾಸ್ಟ್ ಆಗ್ತಾ ಇರುತ್ತೆ. ಮುಂದಿನ ಎಪಿಸೋಡ್ ಅಲ್ಲಿ ಇದೇ ಕೇಸ್ನ ಇನ್ವೆಸ್ಟಿಗೇಷನ್ ನಡೀತಾ ಇದ್ದಾಗ ಗೊತ್ತಾದ ಮತ್ತೊಂದಿಷ್ಟು ರಹಸ್ಯಗಳ ಬಗ್ಗೆ ಹೇಳ್ತೇನೆ ಅಂತಾನು ಹೇಳಿರ್ತಾನೆ. ಆದ್ರೆ ಈಗ ಅವನೇ ಮರ್ಡರ್ ಆಗಿರ್ತಾನೆ.